ಕಂಪ್ಯೂಟರ್ ಕಾಲ ಬಂತು ಕೈಗೆಲಸ ಕಮ್ಮಿ ಆತೋ, ಕಂಪ್ಯೂಟರ್ ಕಾಲ ಬಂತು ಕೈಗೆಲಸ ಕಮ್ಮಿ ಆತೋ, ಶಾಣೆತನ ಬಾಳ ಹೆಚ್ಚಾತೋ, ಹಿಂದಿನ ಸಿರಿಯು ಮರೆಯಾತೋ. ಕಂಪ್ಯೂಟರ್ ಕಾಲ ಬಂತು ಕೈಗೆಲಸ ಕಮ್ಮಿ ಆತೋ, ಶಾಣೆತನ ಬಾಳ ಹೆಚ್ಚಾತೋ, ಹಿಂದಿನ ಸಿರಿಯು ಮರೆಯಾತೋ. ಕುಟ್ಟುವುದು ಬೀಸುದು ಹೋತೋ, ಕುಕ್ಕರ ಮಿಕ್ಸರ ಬಂತೋ, ಟ್ಯಾಕ್ಟರ ಬಂದೋಕ್ಕಿತ್ತೋ, ಗಳೆ ಗಾಡಿ ಮರಿಯುವುದಾತೋ, ಎಂಟೆತ್ತ ಕಟ್ಟಿ ನಮಗ ಒಂಟೆತ್ತ ಇಲ್ದಂಗಾತೋ, ಎಂಟೆತ್ತ ಕಟ್ಟಿ ನಮಗ ಒಂಟೆತ್ತ ಇಲ್ದಂಗಾತೋ, ಮೇಟಿ ಇಲ್ದ ಹಂತಿ ತಿರುಗಿತೋ, ಮೆಟ್ನಾಲ್ ಹಚ್ಚಿ ತೂರುವುದು ಹೋತೋ. ಹಂತಿ ಕಣ ಮರ್ತಂಗಾತೋ, ರಾಶಿಯ ಮಷೀನ್ ಬಂತೋ, ರಾಕ್ಷಸ ಹೊಕ್ಕಂಗಾತೋ, ಕಣ ಕಡದ ಹಂತಿಯ ಹೂಡಿ ಹಾಡಿ ಕುಣದ ರಾಶಿಯ ಮಾಡಿ, ಕಣ ಕಡದ ಹಂತಿಯ ಹೂಡಿ ಹಾಡಿ ಕುಣದ ರಾಶಿಯ ಮಾಡಿ, ರೈತನ ಸಿರಿಯು ಮರೆಯಾತೋ, ಜಗವು ಪೂರಾ ಬದಲಾತೋ. ಜನರ ಶಾಣೆತನ ಹೆಚ್ಚಾತೋ, ದೈವ ದೃಷ್ಟಿ ಕಮ್ಮಿ ಆತೋ, ಸೃಷ್ಟಿ ನಮ್ಮ ಮ್ಯಾಲ ಮುನಿತೋ, ಮಳೆಗಾಲ ಕಮ್ಮಿ ಆತೋ, ನೀರಿಲ್ಲ ನೆರಳು ಇಲ್ಲ ಕೃತಕ ಮಳಿ ಕಾಯುವುದಾತೋ, ನೀರಿಲ್ಲ ನೆರಳು ಇಲ್ಲ ಕೃತಕ ಮಳಿ ಕಾಯುವುದಾತೋ, ಲೋಕದಾಗ ಪಾಪ ಹೆಚ್ಚಾತೋ, ಭೂಕಂಪ ಸುನಾಮಿ ಶುರುವಾತೋ. ಕಂಪ್ಯೂಟರ್ ಕಾಲ ಬಂತು ಕೈಗೆಲಸ ಕಮ್ಮಿ ಆತೋ, ಕಂಪ್ಯೂಟರ್ ಕಾಲ ಬಂತು ಕೈಗೆಲಸ ಕಮ್ಮಿ ಆತೋ, ಶಾಣೆತನ ಬಾಳ ಹೆಚ್ಚಾತೋ, ಹಿಂದಿನ ಸಿರಿಯು ಮರೆಯಾತೋ. ಛೇ 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 ಛೇ, ಬೀಳಬಾರ್ದಿತ್ರಿ ಇಂಥ ಬರಗಾಲ, ಎಲ್ಲಿ ಹೋಗಿರ್ಬೇಕ ಆ ಕಾಲದ ಮಳೆಗಾಲ, ನಾವು ಮಾಡಿದ ಪಾಪ ಕರ್ಮಕ್ಕೆ ಪಾಠ ಕಲಿಸ್ಬೇಕತ್ ಮಾಡೈತೇನೋ ಈ ಕಲಿಗಾಲ. ಹೌದು, ಪಾಪ ಹೆಚ್ಚಾದಾಗ ನಮಗಿಂತ ಪರಿತಾಪ ಬಂದೈತಿ. ನಾವು ಸ್ವಲ್ಪ ಆದ್ರೂ ಪುಣ್ಯ ಅನ್ನೋದು ಮಾಡಿದ್ರೆ ಇಂಥ ಕೆಟ್ಟ ದಿನಮಾನ ನಮ್ಮ ಕಣ್ಣಿಗೆ ಬೀಳ್ತಿದ್ದಿಲ್ಲ. ಎಂತ ಸಮೃದ್ಧವಾದ ನೆಲ, ಹೊಳೆ ಹಳ್ಳ ಕೊಳ್ಳ ಕೆರೆ ಬಾವಿ ತುಂಬಿ ಹರಿಯುವ ಜಲ, ಹಸಿರುಟ್ಟ ಭೂದೇವಿಯ ಸಿರಿ ಸೊಬಗಿನ ಐಸಿರಿ ಕಂಡ್ರ ಹಸಿವು ನೀರಡಿಕೆ ಹಾರ್ತಿತ್ತು. ಆದ್ರೆ ಈಗ ಏನೈತಿ, ಹಸಿರಿಲ್ಲದ ಪ್ರಕೃತಿ ರಣ ಬಿಸಿಲಿನ ಹೊಡೆತಕ್ಕ ಅಂದಗೆಟ್ಟ ಕಂದಮ್ಮನ ಮುಖದಂಗ ಕಳೆಗುಂದಿದ್ದನ್ನ ಕಂಡ್ರ ಹೊಟ್ಯಾಗ ಖಾರ ಕಲಿಸಿದಂಗ ಆಕೈತಿ. ಓ ನನ್ನ ಮಳೆರಾಯ, ತೋರಿ ಬಾರಪ್ಪ ನಮ್ಮ ಮ್ಯಾಲ ದಯ, ಕುಡಿಲಾಕ ನೀರಿಲ್ಲ, ದನ ಕರಿಗೆ ಮೇವಿಲ್ಲ, ಊರಾಗ ಇದ್ದ ಬಿದ್ದ ಜನ ಎಲ್ಲ ಗುಳೆ ಎದ್ದು ಹೋಗಾಕತೈತಿ. ಇಂಥ ಭೀಕರ ಪರಿಸ್ಥಿತಿಗೆ ಪರಿಹಾರ ನೀಡಾವ ನೀ ಅಲ್ದ ಮತ್ಯಾವ ಮಹಾತ್ಮ ಪುಣ್ಯಾತ್ಮನಿಂದನೂ ಸಾಧ್ಯ ಇಲ್ಲ. ಇರುವೆ 84 ಲಕ್ಷ ಜೀವರಾಶಿಯ ಜೀವಾಳವೇ ನೀನು. ಈ ಮಾನವರು ಮಾಡಿದ ಮಹಾ ಅಪರಾಧ ಮನ್ನಿಸಿ ವರ ನೀಡು. ಈ ಜಗದ ಜೀವಿಗಳೆಲ್ಲ ಸುಖವಾಗಿರುವುದಕ್ಕ ಕೃಪೆ ಮಾಡು. ಬಾರಪ್ಪ ಮಳೆರಾಯ, ಮುಗಿತೇವೋ ನಿನಗ ಕೈಯ, ಹಳ್ಳ ಕೊಳ್ಳೆಲ್ಲ ತುಂಬಿ ಹರಿಯೋ ಆ ವರುಣ ದೇವ ನಿನ್ನ ಕರುಣೆ ತೋರಿ ಬಾ ಇಳಿದು ಧರಣಿ ಮ್ಯಾಗ,
ಹಸಿರ ಬಳ್ಳಿಗಳು ಉಸಿರ ಗಟ್ಟಿ ನಿನ್ನ ಹೆಸರ ನೆನೆಯತಾವ, ನೀ ಬರಲಿಕ ಹೆಂಗ ಬದುಕುತ್ತಾವ. ಮರದ ಎಲಿ ಉದುರಿ ಬರದ ಬಿಸಿಗೆ ಮರ ಬರಲ ಕಾಣತಾವ, ತಳದಾನ ಬೇರ ಬಳಲತಾವ. ಆಹಾ ಉರಿವ ಬಿಸಿಲಿಗೆ ಕೆರೆಯು ಬಾವಿ ಬತ್ತಿ ಬಾಯಿ ತೆರೆಯತಾವ, ಬಾ ಅಂತ ನಿನ್ನ ಕರಿಯತಾವ. ಸಾಕು ಪ್ರಾಣಿಗಳ ಮೂಕ ವೇದನೆಯ ಯಾಕ ನೋಡವಲ್ಲಿ, ನನ್ನ ಕರಿ ಕೂಗ ಕೇಳವಲ್ಲಿ. ಆಹಾ ರೈತ ನಿನ್ನ ನಂಬಿ ಸೋತ ಕುಂತಾನ ಕರುಣೆ ತೋರವಲ್ಲಿ, ಬರಗಾಲ ಪವಣೆ ಕಳಿಯವಲ್ಲಿ. ಹರಣ ಹಾರತಾವ ವರುಣ ದೇವನೇ, ನೀಡಬ್ಯಾಡ ಶಾಪ, ನೀಗಿಸು ಬಂದು ಜಗದ ತಾಪ. ಹಾಯ್ ಪಕ್ಯ, ಕಾಯ್ ತುಕ್ಯ, ಆನಂದ ಆತಲ್ಪ. ಮಳೆರಾಯ ನಮ್ಮ ಮ್ಯಾಲ ದಯ ತೋರಿದ. ಪಕ್ಯ, ನೀರಿಗೆ ಪಾಳೆ ಹಚ್ಚಿ ನನ್ನ ಕಿಡ್ನಿ ಎಲ್ಲ ಫೇಲ್ ಆಗ್ಯಾವು. ತುಕ್ಯ, ನೀರಿಗೆ ಪಾಳೆ ಹಚ್ಚಿದ್ರೆ ಕಿಡ್ನಿ ಹೆಂಗ್ ಫೇಲ್ ಆಕಾವ? ಹೆಂಗಸರ ಕೈಲೇ ಬಡಿಸ್ಕೊಂಡ. ಹೆಂಗಸರ ಕಿಡ್ನಿ ಫೇಲ್ ಆಗಂಗ್ ಹೆಂಗ್ ಬಡದ್ರ? ಪಕ್ಯ, ಪಾಳೆ ಹಚ್ಚಲಾರದ ನಡು ತುಂಬಲಾಕ್ ಹೋದ್ನೆ. ಅವ್ರೇನಿದ್ರ ರಾತ್ರಿ ಪಾಳೆ ಹಚ್ಚಿದವ್ರ ಹೆಂಗಸರ ತಾಂಬರ್ ಕೂಡ ತಗೊಂಡು ಹೊಟ್ಟಿ ಹೊಟ್ಟಿ ಹೊಡೆದ್ರ ಕಿಡ್ನಿ ಫೇಲ್ ಆದ ಏನ್ ಮಾಡ್ತಾವಪ್ಪ? ಹೊಟ್ಟಿ ಹೊಟ್ಟಿ ಹೊಡೆದ್ರ ಕಿಡ್ನಿ ಹೆಂಗ್ ಫೇಲ್ ಆಕಾವಲಿ? ಕಿಡ್ನಿ ಏನು ಹೊಟ್ಟೆಯಾಗಿರ್ತಾವ ನಮಗನ? ಮತ್ತೆಲ್ಲಿ ಇರ್ತಾವಪ್ಪ? ಕಿಡ್ನಿ ಕಿವಿಯಾಗಿರ್ತಾವ ಮಗನ. ಕಿವಿಯಾಗಿರೋ ಕಿಡ್ನಿ ಅಲ್ಲವ, ಮತ್ತೇನವ? ಕಾಳಸ. ಇರ್ಲಿ ಬಿಡಪ್ಪ, ಅವು ಎಲ್ಲಿ ಯಾಕಿರೋಲ್ ಯಾಕು? ನೀ ಯಾಕೆ ಪಾಳೆ ಹಚ್ಚಲಾರದ ನಡು ತುಂಬಾಕ್ ಹೋಗಿದ್ದಿ? ಮತ್ತೇನ್ ಮಾಡ್ಲಿ, ಮನ್ಯಾಗ ನಮ್ಮ ಆಯಿ ನೀರ್ ಬೇಡಿ ಬಿಕ್ಕಿ ಒದ್ದಾಡ್ಲಾಕತ್ತಿದ್ದಳ. ನಾ ಅವಸರಲೆ ಪಡಿಸ್ಕೊಂಡು ಕಾಲೇ ಕೊಡ ತಗೊಂಡು ಮನಿಗೆ ಹೋಗುದ್ರಾಗ ಪಕ್ಯ ನಮ್ಮ ಆಯಿ ತೆರೆದ ಬಾಯಿ ತೆರೆದಂಗ ಸತ್ತು ಹೋಗಿಬಿಟ್ಟಿತ್ತು ಪಕ್ಯ. ಮತ್ ಹೆಂಗ ಮಾಡಿದ್ವು ತುಕ್ಯ? ರಾತ್ರಿ ಪಬ್ಲಿಕ್ ಮಾಡಿದ್ರ ಓಣ್ಯಾನ್ ಮಂದಿ ಬೆಳತಾನ ಬಸ್ನ ಹಚ್ಚಿ ಪಾಕಿಟ್ ಕುಡದ ನನ್ನ 5,000-6,000 ಒಳಗಲ್ ಹಸ್ತಾರತ್ ಹೇಳಿ ಆಯಿ ಮ್ಯಾಗ ಒಂದ್ ದಿಪ್ಪನ ಕೌದಿ ಹೊಚ್ಚಿ ನಾನು ಅಕ್ಕಿ ಮಗ್ಗಲ್ ಗಪ್ ಚಿಪ್ ಮಕ್ಕೊಂಡಿ. ಹರಿಯಾಗೆದ್ದು 8ಕ್ಕೆ ಲಬಾ ಲಬಾ ಹೊಯ್ಕೊಂಡು ಬಂದಿದ್ದೆಲ್ಲ ಕೂಡ್ಸಿದಿ. ಏನಾತ ಕೇಳಿದ್ರು. ಆಯ್ ಸತ್ತಾಳತ್ ಹೇಳಿನಿ. ತೊಳೆದು ಕುಂಡ್ರಿಸ್ಬೇಕತ್ ಪಕ್ಯ ಎಲ್ಲಾರು ಆಕಿನ ಆಯಿನಿ ಎತ್ಲಾಕ್ ಹೋದ್ರು. ಆಯ್ ಕಳ್ಳಿ ಕಟ್ಟಿಗೆ ಸೆಟ್ಟದಾಗ ಸೆಟ್ಟದ್ ಬಿಟ್ಟಿದ್ಳು. ತುಕ್ಯ ಕರೆ ಹೇಳ ಮಗನ ಯಾವಾಗ ಸತ್ತಾಳ ಆಯತ್ ಕೇಳಿದ್ರು. ಆಕೆ ಯಾವಾಗ ಸತ್ತಾಳ ಏನೋರಿ? ನಾ ಮಾತ್ರ ನೋಡಿದ್ದು ಮುಂಜಾನೆ 8ಕ್ಕೆ ಹೇಳಿನಿ. ಮುಂಜಾನೆ 8 ತನ ನೀಯಲ್ಲಿ ಬಸಿಲಾಕ್ ಹೋಗಿದ್ದೇನೆ ಮಗನ ಅಂತ ಕೇಳಿದ್ರು. ಗುಳಿಗೆ ತಗೊಳಕ ಆಯಿ ನೀರ್ ಇದ್ದಿದಿಲ್ರಿ. ಒಂದ್ ಕೂಡ ನೀರ್ ತರಬೇಕತ್ ಹೋಗಿನ್ರಿ. ಬೆಳ್ತಾರ ಪಾಳೆ ಹಚ್ಚಿನ್ರಿ, ಪಾಳೆನೂ ಸಿಗ್ಲಿಲ್ಲ. ಈ ಕಡೆ ಆಯಿನೂ ಉಳಿಲಿಲ್ಲ. ಏನ್ ಮಾಡ್ರಿ ಗೌಡ್ರ ಅನ್ನಿ. ಹೆಂಗ್ ಮಾಡ್ಲಿ ಪಕ್ಯ? ಸುಳ್ಳು ಹೇಳಿ ಕಡ್ಯಾಕಾದ್ನಿ. ಏನ್ ಮಾಡೋದು ಪಕ್ಯ? ಆಯಿನ ಸಣ್ಣ ಕೂಸಿನ ಹೋದಂಗ ಅಡ್ಡ ತಗೊಂಡು ಹೋಗಿ ಸುಟ್ಟು ಬಂದೆ ಹೋಗೋವಿಂದ. ಮತ್ತ ಖರ್ಚರ ಎಟ್ಟಾತು? 10 ಪೈಸಾ ಖರ್ಚಾಗಿಲ್ಲ. ಮತ್ತ ಆಯಿನ ದಹನ ಮಾಡಾಕ ಒಂದ್ 10 ಮಣ ಕಟ್ಟಿಗೆದರೆ ಖರ್ಚು ಬಂದಿರ್ಬೇಕಲ್ಲ? ಕಟ್ಟಿಗೆಗೆ ಯಾಕೆ ಖರ್ಚು ಮಾಡಕ್ ಹೋಗ್ಲಿ? ಈ ವರ್ಷ ಹೊಲ್ದಾಗ ಸುರ್ಪಾನ್ ಹಾಕಿನಿ. ಹಿರಿಯರೆಲ್ಲ ಆಯಿನ ಎಲ್ಲಿ ದಹನ ಮಾಡುನು ಅಂದ್ರು. ಸೀದಾ ನಮ್ ಹೊಲಕ್ ತಗೊಂಡ್ ನಡ್ರಿ ಅನ್ನಿ. ಹೊಲಕ್ ತಗೊಂಡು ಹೋದೆವು. ನಟ್ಟು ನಡು ಹೊಲ್ದಾಗ ಆಯಿನ ಹಾಕಿ ಸೋಸಿ ಬಿಟ್ಟು ಸುರ್ಪಾನ್ ಕಟ್ಟಿಗೆಗೆ ಬೆಂಕಿ ಹಚ್ಚಿ ಆಯಿಗೆ ನಮಸ್ಕಾರ ಮಾಡಿ 8 ಸಲ ಹೊಯ್ಕೊಂಡಿ ಪಕ್ಯ. ಹಿರಿಯರೆಲ್ಲ 8 ಸಲ ಯಾಕಂತ ಕೇಳಿದ್ರು. ಹೊಲ್ದಾಗ ಕಟ್ಟಿಗೆ ಬಾಳಿದ್ದು ರೀ ಗೌಡ್ರ, ಏನ್ ಮಾಡ್ಲೇನಿ? ಏ ಮಗನ, ನಿನಗೆ ಬೇಕಾದ್ರೆ ನಮ್ಮ ಹೊಲ್ದಾಗಿರೋ ತಂದು ಕೊಡ್ತೇವೆ ನಡಿ ಅಂತ ಹೇಳಿ ನನಗೆ ಸಮಾಧಾನ ಮಾಡಿ ಕರ್ಕೊಂಡು ಬಂದ್ರು ಗೋವಿಂದ. ಏನ್ ಕೇಳ್ತಿ ನನ್ನ ಕತಿ? ಲೇ ತುಕ್ಯ, ಏನು ನಾಚಿಕೆ ಕೆಟ್ಟವದಿಲಿ? ನಿನಗೆ ಹೇಳಾಕರೆ ನಾಚಿಕೆ ಬರ್ತತಿಲ್ಲೋ? ತಾಯಿ ತಂದಿ ಆಯಿ ಮುತ್ಯ ಹಿರಿಯರು ಅಂದ್ರ ಏನತ್ ತಿಳಿದಿಲೇ ನೀ? ಈ ನಮ್ಮ ಭವ್ಯ ಭಾರತದ ಸಂಸ್ಕೃತಿ ಅಂದ್ರ ಹಿರಿಯರನ್ನ ಎಷ್ಟು ಪೂಜ್ಯ ಭಾವನೆಯಿಂದ ಕಾಣ್ತಾರ ಗೊತ್ತೈತೇನ? ಹಿರಿಯರು ತೀರಿ ಹೋದ್ರ ಅವರ ನೆನಪು ಸದಾ ಉಳಿಯಬೇಕೆಂದು ಮುಂದೆ ಹುಟ್ಟುವ ಮಕ್ಕಳಿಗೆ ಅವರ ಹೆಸರಿಟ್ಟು ತಮ್ಮ ಮಕ್ಕಳಲ್ಲಿ ಹಿರಿಯರನ್ನ ಕಾಣ್ತಾರ. ಮತ್ತೆ ಕೆಲವರು ಹಿರಿಯರ ಸಮಾಧಿಯ ಮೇಲೆ ಸುಂದರವಾದ ಮಂದಿರ ನಿರ್ಮಿಸಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳಿಂದ ಅವರ ಆತ್ಮಕ್ಕೆ ಶಾಂತಿ ನೀಡ್ತಾರ. ಇಂಥದ್ರೊಳಗ ನೀ ಸೂರ್ಯಪಾನ ಕಟಿಯಾಗ ಖರ್ಚಿಲ್ಲ ಸುಟ್ಟು ಬಂದನಂತ ಹೇಳ್ತಿಲ್ಲ. ನಿಮ್ಮಂತವ್ರು ಹುಟ್ಟ್ಯಾರತ್ತ ಕಾಲ ಕಾಲಕ್ಕೆ ಮಳೆ ಬೆಳೆ ಅನ್ನೋದು ಕಾಣ್ಲಾರ್ದಂಗಾಗೈತಿ. ಇನ್ನು ನಾನು ಆಯಿ ಫೋಟೋ ಪೂಜೆ ಮಾಡ್ತಾನಳ್ಳೆ. ಪೂಜೆ ಮಾಡೋದಲ್ಲಲೇ, ಪೂಜ್ಯ ಭಾವನೆಯಿಂದ ಕಾಣ್ಬೇಕಂತ ಹೇಳಿನಿ. ಅಲ್ಲಲೇ ತುಕ್ಯ, ನಿಮ್ಮ ಆಯಿ ನಿನ್ನ ಸಂಬಂಧ ಎಟ್ಟು ಬಾಯಾಗ ಮಣ್ಣು ಹಾಕೊಂಡ ಗಳಿಸಿಟ್ಟಿದ್ದಳು ಕಂಡಾಪಟ್ಟಿ. ನೀ ಆಕಿ ಸಾಯಾಗ ಆಕಿ ಬಾಯಾಗ ಒಂದ್ ಹನಿ ನೀರ್ ಸಹಿತ ಹಾಕ್ಲಿಲ್ಲಲ್ಲೋ. ಪಾಳೆ ಸಿಗ್ಲಿಲ್ಲ, ನಾ ಏನ್ ಮಾಡ್ಲಿ ಪಕ್ಯ? ಆಕಿ ಏನ್ ಬಾಯಾಗ ಮಣ್ಣು ಹಾಕೊಂಡು ಗಳಿಸತ್ ಹೇಳಿ ನಿನ್ನ ಫುಲ್ ತಿಂದುಂಡು ಗಳಿಸ್ಬೇಕಪ್ಪ.
ಇನ್ನು ನಾನು ಫುಲ್ ಖರ್ಚು ಮಾಡ್ತೇನಲ್ಲ 5 ದಿನಕ್ಕ ಪಕ್ಯ ಆ ಬಾಯಾಗ ಮಣ್ಣು ಹಾಕೊಂಡು ಗಳಿಸಿದವ್ರು ಬಾಳೆನ ಹಂಗನು ಇದ್ದಾಗೂ ಬಾಯಾಗ ಮಂಡ ಸತ್ತಾಗೂ ಬಾಯಾಗ ಮಣ್ಣ ಪಕ್ಯ ಆಯಿ ಸುದ್ದಿ ಬಿಡಿನ್ ನನ್ನ ಗತಿ ಹೆಂಗು ನಿನ್ನ ಗತಿ ಹೆಂಗಲ್ಲಕೇನು ಆಯ್ ರಗಡ್ ಗಳಿಸಿಟ್ಟಾಳು ಕಮ್ಮಗ ತಿಂದುಂಡು ಸಾಯುದಪ್ಪ. ಕಮ್ಮಗ ತಿಂದುಂಡು ಸಾಯ್ಬೇಕಂದ್ರ ಮಾಡಿ ಹಾಕೋರಿಲ್ಲೋ ಅದಕ್ಕ ಮಾಡಿ ಹಾಕಲಕ್ ಹೋಗ್ಬೇಕು. ಇನ್ನು ಮಡದಿನ ಮಾಡ್ಕೋಬೇಕಂತೇಳಿ ಗುಡ್ದಿನ ಸೈಡ್ ಕನ್ಯಾ ನೋಡ್ಲಕ್ ಹೊಂಟನ ಪಕ್ಯ ಆಯಿನೂ ಸತ್ತು ಹೋದಳ. ನೀ ಮಾತ್ರ ನನ್ ಕೂಡ ಬರ್ಬೇಕಾ ಮತ್ತ ಈಗ ಹೇಳ್ತನ ಮತ್ತ ನನ್ನ ಬಿಟ್ರ ನಿನ್ ಕೂಡ ಬರಾವ್ರ ಯಾರದಾರ ಮತ್ತ ಅದ ಅನ್ನಿ ಮತ್ತ ಹಂಗಾದ್ರ ಎಂದ್ ಹೋಗುದು ಮತ್ತ ಶನಿವಾರ ಹೋಗುದು ಮತ್ತ ಆತಳ ಮತ್ತ ಹೋಗುನತ್ತ. ಎಂತದು ಮರೇರ ಈ ಉತ್ತರ ಕರ್ನಾಟಕದ ಜನ. ನಾನು ಮಲೆನಾಡು ಬಿಟ್ಟರು ಈ ಬಯಲು ಸೀಮೆಗೆ ಬಂದು ನನ್ನ ಮಂಡೆ ಬಿಸಿಯಾಗಿ ಹೋಯ್ತು. ಎಷ್ಟು ಕೊಟ್ಟರು ಈ ಕಂಡಕ್ಟರ್ ನೌಕರಿ ಮಾತ್ರ ಮಾಡಬಾರ್ದು ಮಾರಾಯರೆ. ಒಂದು ವೇಳೆ ಮಾಡಿದ್ರೆ ಈ ಉತ್ತರ ಕರ್ನಾಟಕದಲ್ಲಿ ಮಾಡಬಾರದು. ಬೇಗ ಬೇಗನೆ ಟಿಕೆಟ್ ತೆಗೆಸುವುದನ್ನು ಬಿಟ್ಟು ನನ್ನ ಮುಖವನ್ನೇ ನೋಡುತ್ತಾ ಕುಳಿತುಕೊಳ್ಳುತ್ತಾರೆ. ಇವರೇನು ಹೆಂಗಸರನ್ನೇ ನೋಡಿಲ್ಲವೋ ಏನೋ. ಮುಂದೆ ಸರಿ ಎಂದರೆ ಒತ್ತಿ ಒತ್ತಿ ನನ್ನ ಮೇಲೆ ಬೀಳುದು ಉಂಟು ಬುದ್ಧಿಗೇಡಿಗಳು, ಹಳೆ ಬುದ್ಧಿಗೇಡಿಗಳು. ಪಕ್ಯ ಒಳ್ಳೆ ಹುರುಪ್ಲೆ ಕನ್ಯಾ ನೋಡ್ಲಕ್ ಹೊಂಟ್ರ ಬಸ್ಸ ಬರೋದಲ್ವು. ಈ ಬಸ್ಸಿನ ದಾರಿ ಕಾಯ್ದು ಮಳಿರಾಯಿನ ದಾರಿ ಕಾಯ್ದು ಎರಡೂ ಒಂದ. ತುಕ್ಯ ನಮ್ಮ ದೇಶದಾಗ ಟೈಮ್ಕ್ ಕಿಮ್ಮತ್ತಿಲ್ಲೋ, ಅದಕ್ಕ ನಮ್ಮ ದೇಶ ಇಟ್ಟು ಹಿಂದುಳಿದೈತಿ. ಬಂದ್ರ ಬಾರಣೆ ಹೋದ್ರ ಚಾರಣೆ, ಕಟ್ಟಿದ್ರ ಗೋಳ್ಗುಮಟ ಬಿಟ್ರ ಬಾರಾಕಮನ್ ಅನ್ನುವಂತ ಜನ ಆಯ್ತು ನಮ್ಮ ದೇಶದಾಗ. ವಾಹ್ ಬತ್ತ ನೋಡು ಗೋಲ್ಡನ್. ಆಹಾ ಏನು ಭಾರಿ ಐತ್ಲೆ ಪಕ್ಯ ಗಾಡಿ. ಗಾಡಿ ಕಟ್ಟ್ಯಾರ ಹೊಸ ಬಾಡಿ. ಆ ಗಾಡ್ಯಾಗ ಐತಿ ಒಂದು ಸೂಪರ್ ಲೇಡಿ. ಆ ಲೇಡಿ ಯಾಕೈತೇನೆ ಕೇಳೋ ನನ್ನ ಜೋಡಿ. ಅಂದ್ರ ಕನ್ಯಾ ನೋಡಾಕ್ ಹೋಗುದು ಬ್ಯಾಡತಿಯ? ಸುಳ್ಳ ಯಾಕೆ ಹೋಗುದು? ಆಕೆ ಇಲ್ಲೇ ಹೂ ಅಂದ್ರ ಬಸ್ ಚಾರ್ಜ್ ಉಳಿತಾವ್ಲಿ. ಏ ಬಸ್ ಚಾರ್ಜ್ ಉಳಿತಾವತ್ ಕಂಡವ್ರನ್ನೆಲ್ಲ ಕೇಳಿದ್ರ ಕಾಲ್ ಮರಿ ತಗೊಂಡು ಹೊಡಿತಾರ. ತುಕ್ಯಾನಿ ಹಿಂಗ್ ಮಾಡಿದ್ರ ನಾನ್ ನಿನ್ ಜೋಡಿ ಕನ್ಯಾ ನೋಡಾಕ್ ಬರುದಿಲ್ಲ ಮತ್ತ. ಇಲ್ಲ ಸುಮ್ಮನೆ ಬಸ್ ಎಲ್ಲಿ ಹೋಗತ್ ಕೇಳೇ ಕೇಳ ನೋಡುನು. ಕನ್ನಡದಾಗ ಕೇಳೋ ಇಂಗ್ಲಿಷ್ನಾಗ ಕೇಳೋ ಪಕ್ಯ. ಯಾಕಂದ್ರೆ ಕಂಡಕ್ಟರ್ ಬಾಯಿ ಬಾಳ ಸ್ಮಿತ ಅಂತ ಕಾಣ್ತಾಳೆ. ಅದಕ್ಕ ಇಂಗ್ಲಿಷ್ನಾಗ ಕೇಳಿದ್ರ ನಮ್ದು ಒಂದ್ ಸ್ವಲ್ಪ ಡಿಮಾಂಡ್ ಬರ್ತೈತಿ. ತುಕ್ಯ ಪಕ್ಕಾ ಇಂಗ್ಲಿಷರೇ ಬರ್ತಾವ ನಿನಗ? ಪಕ್ಯ ಏನಿದ್ರು ನನ್ನ ಮಿಶ್ರ ತಳಿ ಇಂಗ್ಲಿಷ್, ಪ್ಯೂರ್ ಇಂಗ್ಲಿಷ್ ಮಾತಾಡೋರು ನಮ್ಮ ಇಂಡಿಯಾದವ್ರು ಅಲ್ಲಲ್ಲಿ ಅವರು. ನೋಡಪ್ಪ ಮತ್ತ ಮಿಶ್ರ ತಳಿ ಇಂಗ್ಲಿಷ್ ಮಾತಾಡಿ ಕಸರು ಉಳಿಲಾರ್ದಂಗ್ ಕಡ್ತಾ ತಿಂದು ಹೋಗುದಾಗಬಾರ್ದು. ಇಲ್ಲ ಬಾರೋ ಎಟ್ ಅನ್ಸ್ತಿ ಮಾತಾಡವ್ ನಾದಲ್ಲ ಹೆಂಗ ಮಾತಾಡ್ತಾನ ನೋಡ ಹತ್ವಾನಿ. ವಾವ್ ಬ್ಯೂಟಿಫುಲ್. ಹಲೋ ಮೇಡಮ್ಸ್, ವಾಟ್ ಈಸ್ ಯುವರ್, ಹೌ ಆರ್ ಯು, ಗಾಡ್ ಈಸ್ ಎಲ್ಲಿ ಗೋಯಿಂಗ್ಸ್? ಯು ನಾನ್ಸೆನ್ಸ್. ಯಸ್ 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 ಪಕ್ಯ ಈ ಗಾಡಿ ಯು ನಾನ್ಸೆನ್ಸ್ ಕಡೆ ಹೋಗೈತಿ. ಎಲ್ಲೈತಿ ಅದು? ನನಗೇನ್ ಗೊತ್ತ ಮಾರಾಯ, ಇಂಗ್ಲಿಷ್ ನಿನಗೆ ಗೊತ್ತಾ? ಗಪ್ ಹಂಗಾರ ನೆಟ್ಟಕ್ಕೆ ಕೇಳ್ತಾನ. ಹಲೋ ಸೀಟ್ ಸರಸ್, ಈ ಗಾಡಿ ಗುಡ್ದಿನ ಈ ಕಡೆ ನಾಟ್ ಗೋಯಿಂಗ್ಸ್. ಯೂಸ್ಲೆಸ್. ಓಕೆ 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 ಪಕ್ಯ ಯೂಸ್ಲೆಸ್ ಕಡೆ ಹೋಗೈತಿ. ಆ ಯೂಸ್ಲೆಸ್ ಯಾವ ಜಿಲ್ಲಾದಾಗ ಐತ್ಲಿ? ಅದು ಸುಡುಗಾಡ್ದಾಗ ಐತಿ. ಏ ಮಳ್ಳ ಯಾಕೆ ಸುಳ್ಳ ಒಣ ದಿಮಾಕ್ ಮಾಡ್ತಿ? ಸುಮ್ಮ ಕನ್ನಡದಾಗ ಕೇಳು ಮಾರಾಯ. ಕನ್ನಡದಾಗ ಕೇಳ ಹಂಗಾದ್ರ ಕನ್ನಡದಾಗ ಕೇಳಿದ್ರೆ ಡಿಮಾಂಡ್ ಬರ್ತೈತಿ ನೋಡು. ಇರ್ಲಿ ಹಾಕಿ ಕೇಳ್ತಾನ. ಇವರೇ ಓ ಇವರೇ ಬ್ಯೂಟಿಫುಲ್ ಅವರೇ, ನಿಮ್ಮ ಗಾಡಿ ಹೋಗುದ್ರೆ ಎಲ್ಲರೇ ಕನ್ನಡದಾಗ್ರೆ ಹೇಳ್ರಿ. ಯು ಬ್ಲಡಿ ಫೂಲ್. ಹಾ ಪಡಿಸಲ್ಗಿ ಫೂಲ್ ರೀ. ಮತ್ತಿಷ್ಟೊತ್ತನ ಬ್ಯಾರೇನೆ ಹೇಳಿದ್ರಿ ಎಲ್ರಿ ಬ್ಯೂಟಿಫುಲ್ ಅವರೇ. ಏನು ಬೇಕು ಮಾರಾಯರೇ ನಿಮಗೆ? ನೀವು ಎಲ್ಲಿಗೆ ಹೋಗುವುದುಂಟು? ಸುಮ್ಮನೆ ನಾಯಿಯ ಹಾಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡುವುದು ಏಕೆ? ಅಚ್ಚ ಕನ್ನಡದಲ್ಲಿ ಕೇಳಲಿಕ್ಕೆ ಬರುವುದಿಲ್ಲವೋ ನಿಮಗೆ? ಸುಮ್ಮನೆ ನನ್ನ ಮಂಡೆ ಬಿಸಿ ಮಾಡಿ ನಿಮ್ಮ ಮಂಡೆ ಬೋಳು ಮಾಡಿಕೊಳ್ಳುವುದುಂಟು ನೀವು. ಈಗಾಗಲೇ ಅರ್ಧ ಖಾಲಿಯಾಗಿದೆ ನಿಮ್ಮ ಮಂಡೆ. ಇಲ್ಲ ಅಲ್ರಿ ಮೇಡಮ್, ಅವ ಒಂದ್ ಸ್ವಲ್ಪ ಲೂಸ್ ಅದಾನ್ರಿ. ಬಸ್ ಎಲ್ಲಿ ಹೋಗತ್ರಿ ಇದು? ಮುಂದೆ ಬೋರ್ಡ್ ಕಾಣಿಸುವುದಿಲ್ಲವೋ ನಿಮಗೆ? ಮೇಡಮ್ರ ನಮಗ್ ಕನ್ನಡ ಓದ್ಲಾಕ್ ಬರಂಗಿಲ್ರಿ.
ಬರೇ ಇಂಗ್ಲಿಷಾ ಹಿಂದಿ ತೆಲುಗು ತಮಿಳ ಒರಿಸ್ಸಾ ಫ್ರೆಂಚ ಚೀನಿ ಜಪಾನಿ ಜರ್ಮನಿ ಪಂಜಾಬಿ ರಾಜಸ್ಥಾನಿ ತುಳು ಗುಳುಗುಳು ಇವೆಲ್ಲ ನೀವು ಓದಂದ್ರೆ ಓದ್ತೀನ್ರಿ ಮೇಡಮ್ ಅವ್ರೆ. ಹಾಗಾದ್ರೆ ನಮ್ಮ ಬಸ್ಸು ತರಬೇತಿ ಕೋಟ ಹನವಾಡ ತೆಲಸಂಗ ಕೂವಳ್ಳಿ ಐಗಳಿ ಎಂಕಂಚಿ ದಾರಿ ಬಡಿಸಿ ಗುಡ್ದಿನ್ನಿ ಕೊಡ್ದಿನ್ನಿ. ನಾನು ಅಲ್ಲೇ ನಡೆದಿನಿ ಪಕ್ಯ ಹತ್ತಿನ್ ಸೈಲ್ ಬಿಡುದು ಬೇಡ. ಇವರೇ ಬ್ಯೂಟಿಫುಲ್ ಅವರೇ, ನಿಮ್ಮ ಮಗ್ಗಲ್ ನಾನ್ ಸಿಟಿ ಕುಂದರ್ಲೇನ್ರಿ? ಏ ನಾನ್ ಸೆನ್ಸ್, ಮುಂದೆ ಸೀಟು ಖಾಲಿ ಉಂಟು ಕಾಣಿಸುವುದಿಲ್ವ ನಿಮಗೆ? ಅಲ್ಲಿ ಹೋಗಿ ಕುಕ್ಕರಿಸಿರಿ. ಓಕೆ 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 ಶೀಟ್ ಸರ್, ನಾನು ಹೋಗಿ ಅಲ್ಲಿ ಕುಕ್ಕರಿಸಿದರೆ ಈ ಪಕ್ಯದಲ್ಲಿ ಕುಕ್ಕರಿಸಬೇಕು ಬ್ಯೂಟಿಫುಲ್ ಅವರೇ. ಅವರು ಬೇಕಾದ್ರೆ ನನ್ನ ಪಕ್ಕದಲ್ಲಿ ಸೀಟು ಉಂಟು, ಅವರು ಇಲ್ಲಿ ಬಂದು ಬೇಕಾದ್ರೆ ಕುಕ್ಕರಿಸಲಿ. ಅವನು ಇಲ್ಲಿ ಕುಕ್ಕರಿಸಿದರೆ ನಿಮ್ಮ ಹುಕ್ಕನ್ನು ಹರಿಯುವುದಿಲ್ಲವೇ ಬ್ಯೂಟಿಫುಲ್ ಅವರೇ? ಇದು ಯಾವ ನ್ಯಾಯ? ನಾನು ನಿಮ್ಮ ಕಣ್ಣಲ್ಲಿ ಎತ್ತಿದ ಹಾಗೆ ಕಾಣಿಸುತ್ತಿರುವೆನೋ, ಅವನು ನಿಮ್ಮ ಕಣ್ಣಲ್ಲಿ ಹೋರಿ ಹಾಗೆ ಕಾಣಿಸುತ್ತಿರುವನೋ? ಅಯ್ಯೋ ಮಾರಾಯರೇ, ಅವ್ರು ಏನಾದ್ರೂ ಕಾಣಿಸಿಕೊಳ್ಳಲಿ, ನೀವು ಸುಮ್ಮನೆ ಮುಂದೆ ಹೋಗಿ ಕುಳಿತುಕೊಳ್ಳಬಾರದೆ. ಸುಮ್ಮನೆ ನನ್ನ ಮಂಡ ಬಿಸಿ ಮಾಡುವುದುಂಟು ನೀವು. ಅಂತ ನಾನು ನಿಮ್ ಕಣ್ಣಾಗ ಜರ್ಸಿ ಹಾಕೋ ಕತೆ ಕಾಣಿಸ್ತಾನೇನ್ರಿ ಮೇಡಮ್ಸ್? ವಾಯ್, ನಿಮ್ದು ಕಿರಿಕಿರಿ ಅತಿ ಆಯ್ತು ಮಾರಾಯರೇ. ನಮಗೆ ಸುಮ್ಮನೆ ಅಲ್ಲಿ ಹೋಗಿ ಕುಕ್ಕರಿಸುವಿರೋ ಅಥವಾ ನಿಮ್ಮನ್ನು ಒತ್ತು ಕೆಳಗೆ ಇಳಿಸಬೇಕು? ಛೇ, ಮಾತಿನ ಅರ್ಥವೇ ತಿಳಿಯದ ಮೂರ್ಖ ಜನ. ಎಂತದ ಮಾರಾಯರೇ ಇವರು? ರೀ ಮೇಡಮ್, ಹಂಗೇನ್ ತಿಳ್ಕೊಬೇಡ್ರಿ. ಅವಂದು ಎಲ್ಲಿ ಹಾದಲ್ಲಿ ಇಟ್ಟು ಗಾದ್ಲಿ ಇದ್ದದರಿ. ಮಾತಿನ ಅರ್ಥ ಅವಂಗ ತಿಳಿದಿದ್ರ ಹಿಂಗ್ಯಾಕ್ ಮಾತಾಡ್ತಿದ್ರಿ? ಇಂಥವ್ರ ಸಲುವಾಗಿನ ಸರ್ವಜ್ಞ ಕವಿಗಳು ಒಂದು ಮಾತು ಹೇಳ್ಯಾರ ಗೊತ್ತೇನ್ರಿ? ಅದು ಎಂತದದು? ಮಾತಿನಿಂದ ನಗೆ ನುಡಿಯು, ಮಾತಿನಿಂದಲೇ ಹಗೆಯು, ಮಾತಿನಿಂದಲೇ ಸರ್ವ ಸಂಪದವು, ಲೋಕಕ್ಕೆ ಮಾತೇ ಮಾಣಿಕ್ಯ ಸರ್ವಜ್ಞ. ಆಹಾ ಆಹಾ, ಎಂಥ ಮಾತನಾಡಿದ್ರಿ ಮಾರಾಯರೇ ನೀವು, ಎಂಥ ಮಾತು, ಮುತ್ತು ಉದುರಿದ ಹಾಗೆ ಆಯಿತು. ಬ್ಯೂಟಿಫುಲ್ ಅವರೇ, ವಚನ ಹೇಳಿ ನಿಮ್ಮಂತವ್ರನ್ನ ಪಚನ ಮಾಡ್ಕೋತಾನ್ರಿ ಅವ. ಶೀಟ್ ಸರ್, ಬೇಕಾದವ್ರು ಮಾತಾಡಿದ್ರೆ ಬೆಲ್ಲ ತಿಂದಂಗ, ನಾ ಬೇಡಾದವ್ರು ಮಾತಾಡಿದ್ರೆ ಕಲ್ ತಿಂದಂಗ ಏನ್ರಿ? ಏ ಮಾರಾಯ, ನೀ ಏನ್ ಹೋಗಿ ಅಲ್ಲಿ ಕುಂಡಿರ್ತೀವ, ನನಗೆ ಇಳಿದು ಹೋಗಂತೀವ? ಕುಂದಿರ್ತನಳಪ್ಪ, ವಚನ ಹೇಳಿ. ಟಿಕೆಟ್ 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 ಟಿಕೆಟ್. ಅಪ್ಪ ತಂದಂದ್ರ, ನೀವೆಲ್ಲ ಹೋಗ್ತೀರಾ ಹೇಳಿ? ಟಿಕೆಟ್ 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 ಟಿಕೆಟ್. ಮೇಡಮ್, ಎರಡು ಕುಡ್ದಿನ್ನಿ ಕೊಡ್ರಿ. ರೈಟ್ ರೈಟ್. ವಾವ್, ಇಲ್ಲೊಂದು ಬ್ಯೂಟಿಫುಲ್ ಫಿಗರ್ ಕೂತೈತಿಲ್ಲ, ಇದ್ರ ಮಗ್ಗಲ್ದಾಗರೆ ಕೆಲಸ ಕೈತೆ ನೋಡುನು ಗೋವಿಂದ. ಚೆಲುವೆ ಒಬ್ಬಳೆ ಕುಳಿತಿರುವೆ, ಚಂದ್ರ ಗಾಳಿ ಸೀರಿ ಉಟ್ಟು ಯಾರಿಗೆ ಕಾದಿರುವೆ, ನಾ ಇಲ್ಲಿ ಕುತ್ರ ನಿನಗ ತ್ರಾಸಕ್ಕೈತೇನು, ಮೈಗೆ ಮೈಯ ಹಚ್ಚಿದ್ರ ನಿನಗ ನೋವಾಕ್ಕೈತೇನು, ಇಲ್ಲಂದ್ರ ನಾನು ನಿನ್ನ ಜೋಡಿ ಇಲ್ಲೇ ಕುಂದ್ರುವೆ. ಮರಕುರಿ ಬಲ್ಬಿ ನಂಗ ನಿನ್ನ ಮೈಯ ಬಣ್ಣ, ಬಸ್ಸಿನ ಫೋಕಸ್ ಲೈಟಿ ನಂಗ ನಿನ್ನ ಕಣ್ಣ, ಮಿಂಚಿದೆ ಮಿನುಗಿದೆ ಪಕ ಪಕ, ಯಾರು ಅಂತ ಕೇಳಲು ನನಗ ಅಂಜಿಕಿ ಬರತೈತಿ, ನೀನಾಗೆ ಹೇಳಿದ್ರ ನನಗ ಸಂತೋಷ ಅಕ್ಕೈತಿ, ಹೇಳುವೆಯಾ ರಮಣಿ ಹೇಳುವೆಯಾ, ಹೇಳಿ ನಿನ್ನ ಬಾಜುಕ ಸೀಟ ಕೊಡುವೆಯಾ, ಆ ಆ ಆ. ಇವ್ರಿ ಓ ಇವ್ರಿ, ಇಲ್ಲಿ ಯಾರೇ ಬರ್ತಾರೇನ್ರಿ? ಅಯ್ಯ, ಇಲ್ಲಿ ಯಾರು ಬರುದಿಲ್ರಿ ಮಾಮಾರ. ಅಯ್ಯೋ ಮಾಮ, ಹಂಗಾದ್ರೆ ನಾ ಇಲ್ಲಿ ಕುಂದರ್ಲೇನ್ರಿ? ಅಯ್ಯ ಕುಂಡ್ರಿ ಮಾಮಾರ. ಮತ್ ಮಾಮ, ಅಯ್ಯೋ ತುಕ್ಯ, ಏನು ನಿನ್ನ ಶಿವ, ಹುಟ್ಟಿಟ್ಟು ದೊಡ್ಡವಾದ್ರೆ ಯಾರು ಒಂದ್ಸಲ ಮಾಮ ಅಂತಿದ್ದಿಲ್ಲ, ಈಕಿ 2 ಸಲ ಮಾಮ ಅಲ್ಲ ಹತ್ತಾಳು. ನನ್ ದೈವತರಿ ಹೆಂಗ್ ಕಾಣಿಸ್ತೈತಿ. ನಿಮ್ದು ಯಾವ್ರಿ? ಅಯ್ಯ ನಮ್ ಊರ್ಯಾ, ನಮ್ ಊರ ಕಲ್ಗಚ್ಚಿರಿ. ನಿಮ್ದು ಯಾವ ಊರ್ರಿ? ನಮ್ದ್ರ್ಯಾ ಗಂಡಗಚ್ಚಿರಿ. ನೀವ್ ಯಾವ್ರಿಗೆ ಹೋಗಿದ್ರಿ? ಅಯ್ಯ ನಾವು ಸೌದತ್ತಿ ಜಾತ್ರೆಗೆ ಹೋಗಿದ್ದೀವ್ರಿ. ನೀವ್ ಯಾವ್ರಿಗೆ ಹೊಂಟಿರಿ ಮಾಮಾರ? ನಾ ಕುಡ್ದಿನಿ ಕನ್ಯಾ ನೋಡಕ್ ಹೊಂಟೇನ್ರಿ. ಅಯ್ಯ ನೀವು ಕುಡ್ದಿನಿ ಕಣ್ಣ ನೋಡಕ್ ಹೊಂಟಿರಿ, ಯಾರಿಗ್ ನೋಡಕ್ ಹೊಂಟಿರಿ ಮಾಮಾರ? ನನಗರಿ. ಇದು ರೀ ಇವ್ರ, ನಿಮ್ ಹೆಸರು ಏನ್ರಿ? ನನ್ನ ಹೆಸರ್ಯಾ ಮಂದಾಕಿನಿ ರೀ. ಅಂಡ ಕರೀರ್ಯಾ? ಅಯ್ಯ ಅಂಡ ಕರಿ ಅಲ್ರಿ ಮಾಮಾರ, ನನ್ನ ಹೆಸರ ಮಂದಾಕಿನಿ. ಅಯ್ಯೋ ಎಷ್ಟು ಚಂದ ಐತ್ರಿ ನಿಮ್ ಹೆಸರ. ನಿಮ್ ಹೆಸರು ಕೇಳಾನ ನನಗೆ ಹುಳಿ ಮೊಸರು ತಿಂದಂಗಾಗಿ ಬಾಯಾಗಿಂತ ಜಲ್ ಸೋರ್ಲಾಕತ್ತೈತ್ರಿ. ವರ್ಷಕೊಳಕ್ ಖರ್ಚೀಪ್ ಐತೇನ್ರಿ? ಅಯ್ಯ ಖರ್ಚಿಪ್ ಇಲ್ರಿ ಮಾಮಾರ, ಅದನ್ನ ಪಟ್ನ ಒರೆಸ್ಕೊಳ್ರಿ, ನನಗ ಬಾಳ್ ಹೀಸಿಕ್ ಬರ್ತೈತ್ರಿ ಮಾಮ. ಒರೆಸ್ಕೋತೀನಿ ಬಿಡ್ರಿ.
ಮಂದಾಕಿನಿ ಅಂದ್ರೆ ರಾಮ್ ತೇರಿ ಗಂಗಾ ಮೈಲಿ ಪಿಕ್ಚರ್ದಾಗ ಪಾತ್ರ ಮಾಡಿದವ್ರು ನೀವ ಏನ್ರಿ? ಅಲ್ರಿ, ಆಕಿ ನಮ್ಮ ಕಾಕನ ಮಗಳ್ರಿ. ಹೋಗ್ಲಿ ಬಿಡ್ರಿ, ನಿಮ್ ಹೆಸರು ಏನ್ರಿ ಮಾಮ? ನನ್ನ ಹೆಸರ್ಯಾ ತುಕ್ರಾಜ ತುಕ್ರಾಜ. ಆದ್ರೆ ಎಲ್ಲರೂ ನನ್ನ ಪ್ರೀತಿಲೇ ತುಕ್ಯಾ 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 ಅಂತ ಕರೀತಾರ್ರಿ. ತುಕ್ರಾಜ್ ಮಾಮಾರ, ನೀವ್ ಎಷ್ಟ್ ಹೆಂಡ್ಸಮ್ ಅದಿರಿ. ನಾ ಇಷ್ಟ ದಿವಸದಾಗ ನಿಮ್ಮಂತ ಹೆಂಡ್ಸಮ್ ಗಂಡಸನ್ ನೋಡಿದ್ದ ಇವತ್ತ ನೋಡ್ರಿ. ಹಿಂಗತೀರಿ ಆ ಮಂದಾಕಿನಿ ಅವ್ರ. ಇಷ್ಟು ದಿವಸ ಆದ್ರೂ ನನಗೆ ಹಿಂಗ ಯಾವ ಹೆಣ್ಣು ಮಕ್ಕಳು ಹೆಂಡಸಮ್ಮ ಹೆಂಡಸಮ್ಮ ಹೆಂಡ್ಯಾಗಿನಿಸಮ್ಮ ಅಂದಿದ್ದಿಲ್ರಿ. ಮತ್ತೇನತ್ತಿದ್ದಿರಿ ಮಾಮಾರ? ಬರೇ ಗಿಡ್ಡಿಸಮ್ಮ ಗಿಡ್ಡಿಸಮ್ಮ ಗಿಡ್ಡಿಸಮ್ ಗಿಡ್ಡ ಆತಿದ್ದಿರ್ರಿ. ಮತ್ ನಾ ನಿಮಗ್ ಹೆಂಗ್ ಕಾಣಿಸ್ತೀನ್ರಿ ಮಾಮಾರ? ಅಯ್ಯೋ ಮಂದಾಕಿನಿ ಅವರ, ಯಾವ ಬಾಯಿಲೆ ವರ್ಣ ಮಾಡ್ರಿ ನಿಮ್ಮನ್ನ. ನನ್ನ ಜೀವನದಾಗ ನಿಮ್ಮಂತ ಫಿಗರ್ ನೋಡಿಲ್ಲ. ಆಹಾ ಮಂದಾಕಿನಿ, ನೀ ಉಟ್ಟ ಈ ಕರಿಚಂದ್ರ ಕಾಳಿ ಸೀರಿ, ಈ ಸೀರಿ ಒಳಗೆ ನೋಡಿದ್ರೆ ಕಾಣ್ತೈತಿ ನನ್ನ ಮಾರಿ. ನೀ ಉಟ್ಟ ಈ ಚಿಕ್ಕಾನಿ ಜಂಪರ, ಈ ಜಂಪರ್ ನೋಡಿದ್ರೆ ಹೊಡೆದಂಗ ನನಗ ಬಂಪರ. ಆಹಾ ಏನು ನಿನ್ನ ಮುಗುರಾಗಿನ ನತ್ತ, ಆ ನತ್ತು ನೋಡಿ ನೆತ್ತಿ ಏರ್ಲಕತ್ತೈತಿ ನನ್ನ ಪ್ರೀತಿಯ ಮತ್ತ. ಮಂದಾಕಿನಿ, ಏನು ನಿನ್ನ ಕೈಯಾಗಿನ ಬಳಿ, ಆ ಬಳಿ ಸಪ್ಪಳಕ್ಕೆ ಬಿಟ್ಟು ಹೋದ ನನ್ನ ಮೈಯಾಗಿನ ಚಳಿ. ಆಹಾ ಏನು ನಿನ್ನ ಕಾಲಾಗಿನ ಚಪ್ಪಲ, ನಿನ್ನ ಕಾಲಾಗಿನ ಚಪ್ಪಲ್ ನೋಡಿ ತಿನ್ನಂಗಾತ ನನಗೆ ಆಪಲ್ಲ. ಏನು ನಿನ್ನ ಕಾಲಾಗಿನ ಚಾಳ, ಆ ಚಾಳ ನೋಡಿ ಕಡ್ದಂಗಾತ ನನಗೆ ಕರಿ ಚೇಳ. ಮಂದಾಕಿನಿಯವರ, ನೀವು ಹೂ ಅಂದ್ರ ನಾ ಬಸ್ ತರ್ಬಿಸಿ 8 ಸಲ ಹೊಯ್ಕೋ ಅಂದ್ರೆ ಹೊಯ್ಕೋತೀನ್ರಿ. ಇದಕ್ಕೆ ನೀವೇನತ್ತೀರಿ? ಅಯ್ಯೋ ಬ್ಯಾಡ್ರಿ, ನೀವ್ 8 ಸಲ ಹೊಯ್ಕೊಳ್ಳೋದು ಬೇಡ. ಹೊಯ್ಕೊಂಡ್ರಿ ಅಂದ್ರ ಬಸ್ ನನ್ನ ಮಂದಿಲ್ಲ ಕೂಡಿ ನಿಮ್ಮ ಸೊಂಟ ಮುರಿಯಂಗ ಹೊಡಿತಾರ್ರಿ. ಅಲ್ರಿ ಮಾಮ, ನಿಮಗ್ ಯಾಕೆ ಹೊಯ್ಕೊಳ್ಳಂಗಾಕೈತ್ರಿ? ಮಂದಾಕಿನಿ, ನನಗೆ ಫುಲ್ ಎಮೋಷನ್ ಆತಂದ್ರೆ ಹೊಯ್ಕೊಂಡಾಗ ಜೀವ ಸಮಾಧಾನ ಆಕೈತಿ. ಹೊಯ್ಕೊಳ್ಳಿಲ್ಲ ಅಂದ್ರೆ ಏನ್ಕೇನ್ರಿ ಹಲ್ಕಟ್ಟಿಗಿರಿ ಮಾಡಿ ಚಪ್ಪಲ್ಲಿ ಹೊಡ್ಸ್ಕೋಬೇಕಾಕೈತಿ. ಅದಕ್ಕಾಗಿ ಹೊಯ್ಕೊಂಡು ನನ್ನ ಆತ್ಮ ಶಾಂತ ಮಾಡ್ಕೋತಾನ. ಹೊಯ್ಕೊಳ್ಳಿ ಆ ಪ್ರಿಯತಮೇ. ಬ್ಯಾಡ್ರಿ ಮಾಮ, ನೀವು ಹೊಯ್ಕೊಂಡ್ರಿ ಅಂದ್ರ ನನ್ನ ಹೊಟ್ಟ್ಯಾಗ ಖಾರ ಕಲಿಸಂಗ ಆಕೈತಿ ಮಾಮ. ಹಂಗಾದ್ರೆ ನೀನ್ ನನ್ನ ಲವ್ ಮಾಡ್ತೀಯಾ? ಮಾಡ್ತಿದ್ರೆ ಒಂದ್ಸಲ ಇಂಗ್ಲಿಷಿನೊಳಗ ಆಲೂಲಿ ಅಂದ್ಬಿಡ. ಅಯ್ಯ ಮಾಮ, ಆಲೂಲಿ ಅಂದ್ರೆ ಏನ್ ಮಾಮ? ನಾನಿನ್ನ ಪ್ರೀತಿಸುವೆ ಅಂದಂಗ ಪ್ರಿಯತಮೇ. ಅಯ್ಯ ಐ ಲವ್ ಯು ಅನ್ಬೇಕಾ ಮಾಮ? ನಿಮ್ಮಂತ ಹೆಣ್ಸಮ್ ಗಂಡಸನ್ ಬಿಟ್ಟು ನಾ ಏನ್ ಮಾಡ್ಲಿ? ಐ ಲವ್ ಯು. ತೈ 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 ತಂಗಾಳಿ, ಸ್ವಾಯ್ 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 ಸುಳಿಗಾಳಿ. ಹೇ ತೈ 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 ತಂಗಾಳಿ, ಸ್ವಾಯ್ 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 ಸುಳುಗಾಳಿ. ಸೌದತ್ತಿ ಗುಡ್ಡದಿಂದ ಓಡೋಡಿ ಬಂದಂತ ಮಂದಾಕಿನಿ ಚಂದಾಕಿನಿ. ಮುತ್ತ ನೀಡಲೆ ಮುಂಗಾರಿ, ಮತ್ತ ನಿಮ್ಮೂರ ಹಿಂಗಾರಿ. ತೈ 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 ತಂಗಾಳಿ, ಸ್ವಾಯ್ 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 ಸುಳಿಗಾಳಿ. ಸೌದತ್ತಿ ಗುಡ್ಡದಿಂದ ಓಡೋಡಿ ಬಂದಂತ ಮಂದಾಕಿನಿ ಚಂದಾಕಿನಿ. ನಿನ್ನಂತ ಗಂಡಿನ ನಾಯಲ್ಲಿ ಕಂಡಿಲ್ಲೋ ಮಾವ ಮಾವ. ನನ್ನ ಕೈಯ ಬಿಟ್ಟರ ನಿನ್ನ ಬಾಯಾಗಿಡ್ತೀನಿ ಕೊಡ್ಲಿ ಕಾಮ. ನನ್ನ ಕೈಯ ಬಿಟ್ಟರ ನಿನ್ನ ಬಾಯಾಗಿಡ್ತೀನಿ ಕೊಡ್ಲಿ ಕಾಮ. ಬಬಲೇಶ್ವರ ಬಂಗಾರಿ, ನೀ ನನ್ನ ಸಿಂಗಾರಿ ಬಾರೆ ಬಾರೆ. ಇಬ್ಬರು ಕೂಡಿ ಮಾಡೋನಂತ ನ್ಯಾರೆ ನ್ಯಾರೆ. ಇಬ್ಬರು ಕೂಡಿ ಮಾಡೋನಂತ ನ್ಯಾರೆ ನ್ಯಾರೆ. ಗಣಗಚ್ಚಿ ಸರದಾರ, ನೀ ನನಗ ಆಧಾರ ಜೀವ ಜೀವ. ಇಬ್ಬರು ಕೂಡಿ ನೋಡುನಂತ ಪಣಜಿ ಗೋವಾ. ಇಬ್ಬರು ಕೂಡಿ ನೋಡುನಂತ ಪಣಜಿ ಗೋವಾ. ಕಲಗಚ್ಚಿ ಇಳಿದುಕೊಳ್ಳಿ, ಕಲಗಚ್ಚಿ. ಅಯ್ಯ ತುಕರಾಜ್ ಮಾಮ, ನಮ್ಮ ಊರ್ ಬತ್ತು, ನಾ ಇಲ್ಲಿ ಇಳಿತೀನಿ. ಮಂದಾಕಿನಿಯವರ, ನಡು ನೀರ ಕೈ ಬಿಟ್ಟು ಹೊಂಟ್ರ್ಯಾ? ಅದೇನು ಅವತಾರಲ್ಲ, ಜೈಲ್ ಕಾ ದೋಸ್ತಿ ಗೇಟ್ ತಕ್ಕ, ಟ್ರೈನ್ ಕಾ ದೋಸ್ತಿ ಸ್ಟೇಷನ್ ತಕ್ಕ. ನನ್ನ ನಿನ್ನ ದೋಸ್ತಿ ಕಲಗಚ್ಚಿ ತಕ್ಕ ಅಂದಂಗ್ ಮಾಡಿದ್ಯಾ? ನಾ ಎಂದ್ ಬರ್ಲಿ ನಿಮ್ ಮನೆಗೆ? ಅಯ್ಯ ಎಂದ್ ಯಾಕ ಮಾಮ, ಇಂದ ಬಂದ್ಬಿಡ್ಲಾ? ನಡಿ ಹೆಂಗಾದ್ರೆ, ನಿನ್ನ ಬಿಟ್ಟು ಒಂದು ಕ್ಷಣ ಸಹಿತಿರಂಗಿಲ್ಲ ಪ್ರಿಯತಮೇ ನಾನು. ಬರ್ರಿ ಮಾಮಾರ. ಏ ತುಕ್ಯ, ಇಲ್ಯಾಕೆ ಇಳಿಲಾಕ ಹತ್ತಿದ್ವ? ಇನ್ನು ಕನ್ಯಾ ನೋಡೋದು ಬ್ಯಾಡ ದೋಸ್ತ, ಇಲ್ಲೇ ಇಳಿ ನೀನು. ಯಾಕ? ಬಸ್ನ್ಯಾಗ ಮ್ಯಾರೇಜ್ ಫಿಕ್ಸ್ ಆತ್ಲ ನಂದ. ಯಾರು ಕೂಡಾನು? ಇಲ್ಲಿ ಅದಾರಲ್ಲ ಈ ಸುರಸುಂದರ ಅಂಗಿನಿ ಮಂದಾಕಿನಿ ಅವ್ರು ಕೂಡ ನನ್ನ ಮ್ಯಾರೇಜ್ ಫಿಕ್ಸ್ ಆಗೈತಿ. ಬಸ್ನ್ಯಾಗ ಏನ್ ಮಾಡೋದೆಲ್ಲ ಮಾಡೀನಿ ಪಕ್ಯ. ಇವ್ರ ಇವ್ರ ಎಟ್ಟರೆ ಮಳ್ಳದಿಲೆ ನೀನು. ಯಾಕೋ
ಪಕ್ಕಾ ಚೆಕ್ ಮಾಡಿ ನೋಡಿ ಇಲ್ಲ. ಎಮೋಷನ್ದಾಗ ಏನು ಚೆಕ್ ಮಾಡಿಲ್ಲೋ, ಬರೇ ಡುಬ್ಬದ ಮೇಲೆ ಅಟ್ಟ ಕೈ ಆಡಿಸಿನಿ. ಯಾಕೋ ಏನಾಗೈತೆ ಆಕಿಗಿ? ಮನಗಂಡ ಫಿಲ್ಮ್ ನಟಿ ಪ್ರೇಮ ಆಗ್ಯಾಳ. ಮನಗಂಡದಾಳ ಕರೆ, ಆದ್ರ ಆಕಿ ಹೆಂಗ್ ಸಾಲು ಹ್ಞೂ ಮತ್ತ ಗಂಡು ಜೋಗತೆ ಐತಿ ಅದ. ಅಯ್ಯೋ ವಿಧಿಯೇ, ಏನು ನಿನ್ನ ಲೀಲೆ? ಮಂದಾಕಿನಿಯವರ ಕಡಿಕ್ ಭಂಡಾರ ಹಚ್ಚಿ ಹೊಂಟ್ರ್ಯಾ? ಸೌದತ್ತೆಂದಾಗ ಸೌಸೆ ಬಂದಿತ್ತು ನನಗ. ಇನ್ ಹೆಂಗ್ ಮಾಡೋದು ಪಕ್ಯ? ಇನ್ ಹೆಂಗ್ ಬೇಕಾದಂಗ ಮಾಡಪ್ಪ ನೀ. ಅಯ್ಯ ಪಿಸ್ಸ, ಜಿಟ್ಟೆ ಹೇಳೆ ಜಿಟ್ಟೆ, ಇಳಿತಿದ್ರೆ ಇಳಿಲಿಕ್ಕ ಬಿಡ. ನಿನ್ನಂತ ಜಿಟ್ಟೆಗಳನ್ನ ಎತ್ತೋ ನೋಡಿ. ಹೋಗ ನಿನ್ನ ಮೂಳ ಹೋಗು. ಇಟ್ಟತನ ನನಗೆ ಹ್ಯಾಂಡ್ಸಮ್ ಅಂದ, ಈಗ ಜಿಟ್ಟೆ ಅಲ್ಲಕತ್ಯ. ಬ್ರಹ್ಮ, ನನ್ನ ಹಣಿ ಬರ ಹಿಂಗ್ಯಾಕ್ ಬರ್ದಿ? ಹೋ ಗೋವಿಂದ. ರೈಟ್ ರೈಟ್. ತುಕ್ಯ, ನಿನ್ನ ಸೀಟಿಗೆ ಕುಂಡ್ರ ಹೋಗಪ್ಪ ನೀನು. ನೀನು ಅಲ್ಲೇ ಬಾರೋ, ನನ್ ಕೂಡ ಯಾರು ಇಲ್ಲ. ಹೇ ನಾವ್ ಅಲ್ಲಿ ಹೇಳ, ನಾ ಇಲ್ಲೇ ಕುಂಡಿರ್ತನ. ನೀ ಯಾಕೆ ಬಂದಿಯಪ್ಪ? ಮಂದಗಂಡ ಸೀಟ್ ಸಿಕ್ಕೈತಿ, ನಾ ಕುಂಡಿರ್ತನಳ ಒಬ್ಬನ. ವಾಯ್, ನಿಮ್ಮ ಗೆಳೆಯ ಎಷ್ಟೊಂದು ಯೂಸ್ಲೆಸ್ ಉಂಟು ಮಾರಾಯ್ರೆ. ಯೂಸ್ಲೆಸ್ ಅಲ್ರಿ, ಅವ ಮೈಂಡ್ ಲೂಸ್. ಅಂತವನ ಜೊತೆಗೆ ನಿಮ್ಮ ಗೆಳತನವೇ. ಮತ್ತೇನ್ ಮಾಡುದ್ರಿ? ಹುಟ್ಟಿದಾಗಿನ ಹಿಡಿದ ಇಬ್ರದು ಚಡ್ಡಿ ದೋಸ್ತಿರಿ, ಬಿಟ್ಟಿರಾಕ್ ಆಗುದಿಲ್ಲ. ವಾಯ್, ನಿಮಗೆ ಒಂದು ಮಾತು ಗೊತ್ತುಂಟು? ಬುದ್ಧಿಗೆ ಹೇಳಿ ಸ್ನೇಹಿತನಿರುವುದಕ್ಕಿಂತ ಬುದ್ಧಿಶಾಲಿಯಾದ ವಿರೋಧಿ ಇರುವುದೇ ಲೇಸು ಅಂತ ಬಲ್ಲವರು ಹೇಳಿದ ಮಾತು ನಿಮಗೆ ಗೊತ್ತಿಲ್ವೋ? ಬಲ್ಲವ್ರು ಎಲ್ಲಾನು ಹೇಳ್ತಾರ್ರಿ, ಆದ್ರೆ ಒಂದ ತಾಯಿ ಹೊಟ್ಟಿ ಒಳಗೆ ಹುಟ್ಟಿದ ಮಕ್ಕಳಲ್ಲಿ ಒಬ್ಬರಲ್ಲಿದ್ದ ಗುಣ ಮತ್ತೊಬ್ಬರಲ್ಲಿ ಇರುವುದಿಲ್ಲ. ಆದ್ರೆ ತಾಯಿ ತಂದೆಗೆ ಮಾತ್ರ ತಮ್ಮ ಮಕ್ಕಳಲ್ಲಿ ಕೆಟ್ಟವರು ಒಳ್ಳೆಯವರನ್ನು ಭೇದ ಭಾವ ಇರುವುದಿಲ್ಲ. ಅದಕ್ಕೆ ಮೊಹಮ್ಮದ್ ಪೈಗಂಬರ್ ಒಂದು ಮಾತು ಹೇಳ್ಯಾರ, ಗೊತ್ತೈತೇನ್ರಿ? ಅದೇ ಅಂತದು, ಮಾನವ ಕುಲಕ್ಕೆ ಒಳಿತನ್ನುಂಟು ಮಾಡುವವನೇ ಮನುಷ್ಯರಲ್ಲಿ ಶ್ರೇಷ್ಠನಾದವನು ಅಂತ. ಅದಕ್ಕೆ ಕೆಟ್ಟವರನ್ನ ಒಳ್ಳೆ ದಾರಿಗೆ ತರುವುದು ಒಂದು ಮಾನವ ಕುಲಕ್ಕೆ ಶ್ರೇಷ್ಠತೆ ಅಲ್ಲನ್ರಿ? ನೀವು ಎಂತದೇ ಹೇಳಿದ್ರು ಈಗಿನ ಕಾಲದ ಹುಡುಗರು ಮೀಸೆ ಮೂಡಿದರೆ ದೇಶ ನೋಡದೇ ಹೋಗೋರು ಅನ್ನೋ ಮಾತು ಮಾತ್ರ ಸತ್ಯ ಅಲ್ಲವೇ ಮಾರಾಯರೆ? ಸತ್ಯ ಇದ್ದಲ್ಲೇನ ಭೂಪತಿಯವರು ಒಂದು ಮುತ್ತಿನಂತ ಮಾತು ಹೇಳ್ಯಾರ. ಅದೇ ಅಂತದು ಮಾರಾಯ. ಮೀಸೆ ಬಲಿತರೆ ಜಗವ ಗೆಲ್ಲುವ ಆಸೆ, ಮೀಸೆ ಹಣ್ಣಾಗೆ ಈ ಜಗವ ತೊರೆವ ಆಸೆ. ಆಸೆ ಮುಗಿಲೆತ್ತರ, ಬದುಕು ಅದಕ್ಕುತ್ತರ. ಬಾಲ್ಯ ಯೌವನ ಮುಪ್ಪು, ಯಾವ ಯಾವ ಅವಸ್ಥೆಯಲ್ಲಿ ಮಾನವ ಜೀವಿ ಯಾವ ರೀತಿ ನಡೀತೈತಿ ಅನ್ನೋದಕ್ಕೆ ಈ ಸೃಷ್ಟಿ ನೇಮನ ಸಾಕ್ಷಿ. ಆಸೆ ಆಕಾಶದಷ್ಟಿದ್ದರೂ ಬದುಕು ಮಾತ್ರ ಪಕ್ಕ ಬಲಿಯದ ಪಕ್ಷಿ, ಅದಕ್ಕೆ ಆ ಭಗವಂತನೇ ಸಾಕ್ಷಿ. ವಾಯ್, ಒಂದು ಮಾತು ಹೇಳುತ್ತೇನೆ, ಬೇಜಾರು ಮಾಡಿಕೋಬೇಡ ಮಾರಾಯ. ನಿಮ್ಮ ಮಾತು ಮಧುರ, ನಿಮ್ಮ ಪ್ರೀತಿ ಅಮರ. ಏಕೋ ನಿಮ್ಮ ಸಿಹಿ ಚುಂಬನ ಬಯಸುತ್ತಿದೆ ನನ್ನ ಅದರ. ಏನಂದ್ರೆ? ನೀವೇನೋ ಮಾತಾಡಲು ಚತುರರುಂಟು, ಆದರೆ ನಿಮ್ಮ ಉತ್ತರ ಕರ್ನಾಟಕದ ಜನರ ಮಾತೇ ಹೊರಟು ಮಾರಾಯ. ನಮ್ಮ ಮಲೆನಾಡಿನ ಮೈಸಿರಿಯಲ್ಲಿ ಮೈಮರೆತ ಮನಸ್ಸುಗಳಲ್ಲಿ ಮಲ್ಲಿಗೆಯ ಮಕರಂದ ಉಂಟು, ಗೊತ್ತುಂಟು ನಿಮಗೆ? ನೀವು ಹೇಳುವ ಮಾತೇ ಇದೊಂದು ಒಗಟು. ಆದ್ರೆ ಉತ್ತರ ಕರ್ನಾಟಕದ ಜನರಂತ ಉತ್ತಮ ಜನ ಎಲ್ಲಿ ಇಲ್ರಿ. ನೀವು ಮಲೆನಾಡಿನೊಳಗಿದ್ದರೂ ಮಲೆಯಾಚೆಗಿರುವ ಸೌಂದರ್ಯವನ್ನು ಮರೆ ಮಾಡಿಕೊಂಡು ಕುಳಿತವರು. ನಾವು ಬಯಲು ಸೀಮೆಯವರು. ದೃಷ್ಟಿ ಹರಿಯುವವರೆಗೂ ಸೃಷ್ಟಿ ಸೌಂದರ್ಯ ತೃಪ್ತಿ ಆಗುವವರೆಗೂ ಕಂಡವರು. ಅಂದರೆ ನಮ್ಮದು ದೂರದೃಷ್ಟಿ. ನೀರಿನ ಆಳ ನೋಡಿ ಇಳಿಯುವವರು, ತೂಕ ಹಾಕಿ ಮಾತಾಡುವವರು. ಆದರೆ ನಮ್ಮ ನಿಮ್ಮ ಈ ಕನ್ನಡ ಭಾಷೆಯಲ್ಲಿಯೇ ಸ್ವಲ್ಪ ವ್ಯತ್ಯಾಸವಿರುವುದರಿಂದ ನೀವು ನಮ್ಮನ್ನು ಹೊರಟರೆಂದು ಭಾವಿಸಿದ್ದು ತಪ್ಪು. ಆದರೆ ನಾವು ನೀವೆಲ್ಲರೂ ಒಂದೇ ತಾಯಿ ಕನ್ನಡ ಕುಲದೇವತೆಯಾದ ಭುವನೇಶ್ವರಿಯ ಮಕ್ಕಳು. ನಿಮ್ಮಂತ ಸುಶಿಕ್ಷಿತರ ಬಾಯಿಂದ ಮಲೆನಾಡು ಬಯಲು ಸೀಮೆ ಎಂಬ ಭೇದ ಭಾವ ಇರಬಾರದು. ವಾಯ್ ವಾಯ್, ನಿಮ್ಮ ಮಾತು ಕೇಳಿದ್ರೆ ನನ್ನ ಮಂಡೆ ಬಿಸಿ ಇಳಿದು ತಣ್ಣಗಾಗಿ ಹೋಯಿತಲ್ವ ಮರಯ? ಹೋಗ್ಲಿ ಬಿಡ್ರಿ, ನಿಮ್ ಹೆಸರೇನ್ರಿ? ನನ್ನ ಹೆಸರು ಕಮಲಾಕ್ಷಿ, ನಮ್ಮ ಊರು ಮರವಂತಿ. ನಿಮ್ಮ ಊರು ಮರವಂತಿರ? ಹಂಗಾದ್ರೆ ನಿಮಗೆ ಅಲ್ಲಿ ಚಂದ್ರ ಗುರುಸ್ವಾಮಿ ಅವ್ರು ಗೊತ್ತದಾರನ್ರಿ? ಅರೆ, ಅವರು ನಮ್ಮ ಕಾಸ ಸೋದರ ಮಾವ, ಅವರು ನಿಮಗೆ ಗೊತ್ತುಂಟಾ? ಅವ್ರ ಕಾಸ ನಮ್ಮ ಗುರುಸ್ವಾಮಿ ಯಾರ್ರಿ? ವರ್ಷ ನಮಗ ಅಯ್ಯಪ್ಪ ಸ್ವಾಮಿ ಮಾಲಿ ಅವರ ಹಾಕ್ತಾರ್ರಿ. ಹೌದೇ? ಅಂದ ಹಾಗೆ ನಿಮ್ಮ ಹೆಸರು? ಪ್ರಕಾಶ್. ರೈನಾ? ಅಲ್ಲ, ಸೈ. ಎಲ್ಲದಕ್ಕೂ ಸೈನಾ? ಎಲ್ಲದಕ್ಕೂ ಅಲ್ರಿ. ನನ್ನ ಯೋಗ್ಯತೆಗೆ ಸಲ್ಲುವಂಗಿದ್ರ ಸೈ, ಇಲ್ಲ ಅಂದ್ರ ನೈ. ನಿಮ್ಮ ಮಾತಿನಲ್ಲಿ ಏನೋ ಒಂದು ಮೋಡಿ ಉಂಟು ಮಾರಾಯ. ನೀವು ನನ್ನ ಪಕ್ಕ ಕುಳಿತಾಗಲೇ ನನ್ನ ಮೈಯಲ್ಲಿ ಪಾಸ್ ಆಯಿತು ಕರೆಂಟು. ಅದಕ್ಕಾಗಿ ಬೆಳೆಸಬೇಕೆಂದ್ರವೇ ನಿಮ್ಮನ್ನ ಅಂಟು. ನೀವು ಒಪ್ಪಿ ಹಾಕುವಿರ ನನ್ನ ಹೃದಯದ ಗುರುತಿಗೆ ಓಟು. ಓಟು ಹಾಕಲು ನಮ್ಮ ಕಡೆ ಕೊಡುವವರು ಬೇಡಿದಷ್ಟು ನೋಟು. ಆದ್ರೆ ನೀವು ಹಾಕಿಕೊಂಡಿರುವಿರಿ ಕಂಡಕ್ಟರ್ ಕೋಟು. ನಾನು ಒಪ್ಪಿ ನಿಮಗೆ ಓಟು ಹಾಕಿದರೆ ನಮ್ಮ ಮನೆಯಲ್ಲಿ ಬೀಳುವವು ಏಟು. ಅದಕ್ಕಾಗಿ ನಿಮ್ಮ ಸಹವಾಸವೇ ಬೇಡ, ಬಿಟ್ಟು ಏಳುವೆ ಈ ನಿಮ್ಮ ಸೀಟು. ವಾಯ್, ನೀವು ನನ್ನನ್ನು ತಿರಸ್ಕರಿಸಿ ಸೀಟು ಬಿಟ್ಟು ಎದ್ದರೆ ನಾನು ಪ್ರಾಣ ಕೊಡಬೇಕಾಗುವುದು ಮರಯ. ನೀವು ಪ್ರಾಣ ಕೊಡ್ತನತ್ ನನ್ನ ಗಂಟ್ಲಿಗೆ ಗಾಣ ಹಾಕಕ್ ಹೋಗ್ಬೇಡ್ರೆ. ನೋಡ್ರಿ, ನೀವ್ ಯಾರೋ ನಾ ಯಾರೋ ಒಂದು ವಿಚಾರ ಮಾಡಾರ್ದ ಒಮ್ಮೆ ಕೊಳ್ಳಿಗೆ ಬಿದ್ರೆ ಹೆಂಗ್ರಿ ಮೇಡಮ್? ನೀವು ದೊಡ್ಡ ದೊಡ್ಡ ಮಾತು ಹೇಳಿ ದಡ್ಡಿಯಲ್ಲಿ ಚಡ್ಡಿ ಕಳೆಯುವ ಕೆಲಸ ಮಾಡಬೇಡಿ. ಮತ್ತೆ
ನೀವು ಯಾರು, ನಾನು ಯಾರು ಅಂತ ಕೇಳಲಿಕ್ಕೆ ನೀವು ಯಾರು? ಇದು ಯಾವುದೋ ಜನ್ಮದ ಋಣಾನುಬಂಧ. ನಿಮ್ಮ ಮುಖ ನೋಡಿದಾಗ ನೀವು ನನ್ನ ಹೃದಯವನ್ನು ಕದ್ದು ಅದನ್ನು ಮುದ್ದಿ ಮಾಡಿಬಿಟ್ರಿ. ಈಗ ನೀವು ಒಪ್ಪದಿದ್ದರೆ ನಾನು ಮಂಡೆ ಒಡೆದುಕೊಂಡು ಸತ್ತು ಹೋಗಿ ಬಿಡುತ್ತೇನೆ ಮಾರಾಯ. ಹೇ ಹಂಗೇನು ಮಂಡಿ ಹೊಡ್ಕೊಳ್ಳೋ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡ್ರೆ. ಹಾಗಾದ್ರೆ ನೀವು ನನ್ನ ಪ್ರೀತಿ ಮಾಡೋದುಂಟಾ? ಅದೆಲ್ಲ ಉಂಟು ಬಿಡ್ರಿ ಕರೆ, ಆದ್ರೆ ಯಾಕೋ ನನಗೆ ಸಂಶಯ ಬರಾಕತೈತ್ರಿ. ಅದು ಯಾವುದು ಮಾರಾಯರೆ ನಿಮ್ಮ ಸಂಶಯ? ನೋಡ್ರಿ, ನೀವು ಮೊದಲ ಕಂಡಕ್ಟರ್. ಅಕಸ್ಮಾತ್ ನಾಳೆ ನಾವು ಮದುವೆ ಆಗಿ ಫಸ್ಟ್ ನೈಟ್ ದಿವಸ ರಾತ್ರಿ ನಾ ಪಲ್ಲಂಗದ ಮ್ಯಾಗ ಹತ್ತಾನ, ನೀವು ಚಿಲ್ಲರ್ ಇಲ್ಲ ತೆಳಗಿಳಿ ಅಂದ್ರೆ ಏನ್ ಮಾಡುದು? ಛೀ, ಎಂತದು ಮಾರಾಯ ನೀವು ಮಾತಾಡುವುದು? ಅಂತ ಮಾತುಗಳನ್ನ ಆ ಹೊತ್ತಿನಲ್ಲಿ ಮಾತಾಡೋದು ಉಂಟಾ? ಅದು ಬಸ್ಸಿನಲ್ಲಿ ಮಾತ್ರ. ನನಗೆ ಇನ್ನೊಂದು ಅನುಮಾನ್ರಿ. ಮತ್ಯಾವ್ದುಂಟು ನಿಮಗೆ ಅನುಮಾನ? ಒಳ್ಳೆ ಹೊತ್ನ್ಯಾಗ ಹೋಲ್ಡನ್ ಅಂದ್ರೆ ಹೆಂಗ್ ಮಾಡುದ್ರಿ? ಛೇ, ನಿಮ್ಮದೊಳ್ಳೆ ತಮಾಷೆ ಆಯ್ತಲ್ಲ ಮಾರಾಯ್ರೆ. ಒಂದು ಹೆಣ್ಣಿಗೆ ಇಷ್ಟೊಂದು ಕೇಳಿಕೊಂಡು ನಿಮ್ಮ ಹೃದಯ ಕರಗಲಿಲ್ಲವೋ? ಕರಿಗೆ ನೀರಾಗಿ ಹರಿಯಾಕತೈತ್ರಿ, ಆದ್ರೆ ಒಂದು ಕಂಡೀಷನ್. ಅದೇ ಅಂತದು? ನಾ ಯಾವಾಗ ಹೂ ಅಂತನ್ರಲ್ಲ ಅವಾಗ ನೀವು ರೈಟ್ ಅನ್ಬೇಕು. ಆಗಲಿ ಮಾರಾಯ. ಹಂಗಾದ್ರೆ ಸದ್ದ ಹೂ ರೈಟ್. ಆದ್ರೆ ನಮ್ಮ ನಿಮ್ಮ ಭೇಟಿ ನೀವ್ ಯಾವಾಗ ಹೇಳ್ತಿರ್ಲಿ ಅವಾಗ, ನೀವು ಎಲ್ಲಿ ಹೇಳ್ತಿರ್ಲಿ ಅಲ್ಲಿ. ಹಾಗಾದ್ರೆ ಒಂದು ಕೆಲಸ ಮಾಡುವ. ಏನ್ ಹೇಳ್ರಿ? ನಾಳೆ ಮಂಗಳವಾರ ನನಗೆ ರಜಾ ಉಂಟು. ನೀವು ಬೆಳಿಗ್ಗೆ 11 ಗಂಟೆಗೆ ಬಿಜಾಪುರದ ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿನ ಹತ್ತಿರ ಬನ್ನಿ. ನಾನು ಅಲ್ಲಿ ನಿಮ್ಮ ದಾರಿಯನ್ನೇ ಕಾಯುವೆ. ಇದು ರೀ ಮೇಡಮ್ ಅರ, ನಿಮ್ ಕಡೆ ಒಂದು ರಿಕ್ವೆಸ್ಟ್ ರೀ. ಎಂತದು ಮಾರಾಯ? ಎಲ್ಲಿ ಬೇಕಾದಲ್ಲಿ ಬಾ ಅಂತ ಹೇಳ್ರಿ, ಆದ್ರೆ ಸಿದ್ದೇಶ್ವರ ಬ್ಯಾಂಕಿನ ಅಂತೇಳಿ ಮಾತ್ರ ನಾ ಬರುದಿಲ್ರಿ. ಯಾಕೆ ಪ್ರಕಾಶ್ ಅವರೇ? ಅದನ್ನು ನೀವು ಕೇಳಬಾರ್ದು, ನಾ ಹೇಳ್ಬಾರ್ದು. ಸಾಲ ಎಷ್ಟು ಉಂಟು ಅದನ್ನು ಹೇಳಿ, ನಾನು ತುಂಬುತ್ತೇನೆ. ಹೇ ನೀವ್ಯಾಕ್ರಿ? ನಾನ ತುಂಬತನ. ಒಂದು ಸ್ವಲ್ಪ ತುಂಬುದು ಲೇಟ್ ಆಗೈತೆ ಎತ್ತ ಕಟ್ಟಬಾಕಿ ಆ ಕಡೆ ಬರ್ಲಾಕ ಅಂಜಿ ಬಾಲಿರ್ಲಾಕತ್ತನ್ರಿ. ನಾಳೆ ಸೋಮವಾರ ದಿವಸ ತುಂಬಿ ಮಂಗಳವಾರ ದಿವಸ ನಿಮಗೆ ಭೇಟಿ ಆಗಿಬಿಡ್ತೇನ್ರಿ. ಪಕ್ಯ ಏನು ಮಾತಾಡಕತ್ತೀನಿ? ಊರ್ ಬತ್ತ ಮಗನ ಇಳಿತಿಲ್ಲ? ನೀ ಇಳಿ ಮೊದಲ. ಕಮಲಾಕ್ಷಿ ಅವರ ಹೇಳಿ ಪ್ರಕಾಶ್ ಅವರೇ. ನಾ ಹೋಗಿ ಬರ್ತೇನ್ರಿ. ಆಗಲಿ, ಮಂಗಳವಾರ ಮಾತ್ರ ತಪ್ಪಿಸಬೇಡಿ. ನಾನು ನಿಮ್ಮ ದಾರಿಯನ್ನೇ ಕಾಯುತ್ತಿರುವೆ. ಆಗಲಿ. ಹಾಯ್ ಬಾಯ್ ಬಾಯ್. ರೈಟ್ ರೈಟ್. ಪಕ್ಯ ಹಿಂಗ್ಯಾಕ ಗುಂಗ್ ಹಿಡಿದ ಮಂಗ್ಯಾನಂಗ್ ನಿತ್ಯು? ಬಸ್ ಹೋಗಿ 10 ನಿಮಿಷ ಆತ ಮಗನ. ಹೋದಳು ಹೋದಳು ಮನದರಸಿ ಹೋದಳು, ಒಯ್ದಳು ಒಯ್ದಳು ಹೃದಯವನ್ನು ಕದ್ದೊಯ್ದಳು. ಹಾಡಿದಳು ಹಾಡಿದಳು ಪ್ರೇಮ ಗೀತೆ ಹಾಡಿದಳು, ಬೇಡಿದಳು ಬೇಡಿದಳು ನನ್ನ ಪ್ರೀತಿ ಬೇಡಿದಳು. ಉತ್ತಾರೆ ಮಗನ, ಒದಿವೇನು ಒದಿವೇನು ನಾ ನಿನ್ನ ಒದಿವೇನು, ನೀ ಹಿಂಗ ಮಾಡಿದರೆ ನಾ ಬಾಳ ಕುದಿವೆನು. ನನ್ನ ಪ್ರೀತಿಯ ಗೆಳತಿಗೆ ಗಂಡ ಜೋಗತಿ ಎಂದು ಹೇಳಿ ಇದನ್ನೇನು ಎಬ್ಬಿಸಿರುವೆ ಹೊಸರಾಗದ ಬೆದೆಯನು ಮೊಮ್ಮಗನೇ. ಇಲ್ಲ ದೋಸ್ತ, ಇವತ್ ಯಾಕೋ ನನ್ನ ಮೂಡ್ ಸರಿ ಇಲ್ಲ. ನಾ ಇಲ್ಲೇ ಬಸ್ ಸ್ಟ್ಯಾಂಡ್ ನಾಗ ಕುಂಡ್ರತನು, ನೀ ಒಬ್ಬನ ಹೋಗಿ ಬಾ. ಪಕ್ಯ ನೀ ಏನು ಮನುಷ್ಯಾದಿಯೋ ದನಾದಿಯೋ ಮೊಮ್ಮಗನ? ನಾವು ಬಂದೇವೆ ಅದಕ್ಕ ನೀ ಮಾಡ್ತೀಯನ? ನಡಿ ನಡಿ, ಮೊದಲು ಹೋಗಿ ನಾನು ಕೆಲಸ ಸುತ್ತು ಮಾಡ್ಕೊಂಡು ಬರ್ನು. ತುಕ್ಯ, ಆ ಕಂಡಕ್ಟರ್ ಕಮಲಾಕ್ಷಿ ಈ ಪ್ಯಾಸೆಂಜರ್ ಪಾಲಾಕ್ಷಿ ಎದಿಯೊಳಗೆ ಹೊಕ್ಕ ನನ್ನ ಹೃದಯವನ್ನ ಒಂದ ಸಮನ ಕುಕ್ಕಲಾಕತ್ಯಾಳು. ಕುಕ್ಕಲಾಕತ್ತಿದ್ರೆ ನೀ ಯಾಕೆ ಬಿಕ್ಕಲಾಕತ್ತೀಯೋ? ಅಂತೂ ಮಗ್ಗಲು ಕುತ್ತ ಮಲ್ಲಿಗೆ ಮಗ್ಗಿ ಅರಳಿಸಿದೆ ಅಂದಂಗಾತ. ಅರಳೈತು, ಆದ್ರೆ ಮಂಗಳವಾರ ದಿವಸ ಬಿಜಾಪುರದಾಗ ಸಿದ್ದೇಶ್ವರ ಬ್ಯಾಂಕಿನಂತೇಳಿ ಬಾ ಅಂತ ಹೇಳ್ಯಾಳ. ನನಗ ಹೆಂಗ್ ಮಾಡ್ಲು? ಹೆಂಗ ಮಾಡ್ಲಾಕ ಏನು? ಅಂತ ಚಂದುಳು ಚೆಲಿ ಬಾ ಅಂದಾಳ ನಿನ್ನ ದೊಡ್ಡ ದೈವಲಿ. ನನಗಿನಗ ಬಾ ಅಂದಿದ್ರೆ ಸದ್ದ ಹೋಗಿ ಕುಂದ್ರು ಮಗನ ಮಂಗಳಾತನ ಕಾಯ್ಕೋತ. ಮೊದಲ ನನ್ನ ಕೆಲಸ ಸುದ್ದು ಮಾಡುನು. ಸುದ್ದು ಮಾಡಿಂದ ನೀ ಏನ್ ಬೇಕಾದ್ ಮಾಡ್ದೋಸ್ತ್. ನಡಿ ಹೋಗುನು. ನಡಿ ಹಂಗಾರ ಹೋಗುನು. ವಿರಹ ವಿರಹ ನೂರು ನೂರು ತರಹ, ವಿರಹ ಪ್ರೇಮ ಕಾವ್ಯದ ಕಹಿ ಬರಹ. ಅರೆಯ ಉಕ್ಕಿ ಕರೆವ ಹಕ್ಕಿ, ಅರೆಯ ಉಕ್ಕಿ ಕರೆವ ಹಕ್ಕಿ. ವಿರಹ ಸಹಿಸೆ ಸಹಿಸೆ ತಾನೊಂದಿದೆ. ವಿರಹ ನೂರು ನೂರು ತರಹ, ವಿರಹ ಪ್ರೇಮ ಕಾವ್ಯದ ಕಹಿ ಬರಹ. ನಿಮ್ಮಪ್ಪ ವರವನ್ನು ಕೊಟ್ರೆ ನಾನ್ ನಿನ್ನ ಮಾಡ್ಕೋತೀನಿ ಚೆಲುವೆ. ನಿಮ್ಮಪ್ಪ ನೈ ನೈ ಅಂದ್ರ ನಾ ತಿಪ್ಪ್ಯಾಗುಳ್ಳಾಡ್ತೀನಿ ಚೆಲುವೆ. ಹಂಗಾರೆ ಮಾಡಿ ನನ್ನ ಮದುವೆಯ ಮಾಡ್ಕೋ ಈಕಿನ, ಮಾಡ್ಕೊಂಡ್ರ ಮುಂಬೈ ಕೊಯ್ತನ.
ನಮಗ ನಾಯಿ ಚೂ ಬಿಡ್ತಾರೋ ನೀ ಮಂಗ್ಯಾನಂಗ ಮಾಡಿದ್ರ ಕೆರು ಹರಿಯಂಗ ಹೊಡಿತಾರೋ ಮನಿಯಾಗ ನಡೆಯೋ ಮೊದಲ ಬೀಳಾಕ ಹೋಗಬೇಡ ಹುದಲ ನನ್ನ ಮನಸ್ಸ ಆಗೈತಿ ಅದ ಬದಲ ಯಪ್ಪ ಏ ಯಪ್ಪ ಇಲ್ಲಿ ಬೈರೂಪಗಾರ ಬಂದಾರ ನೋಡ್ಬಾ ಬೈರೂಪಗಾರ ಬಂದಾರು ಇಲ್ಯಾಕ್ ಬಂದಾರು ಮುಂದಕ್ಕೆ ಹೋಗತ್ ಹೇಳ ಅವ್ರಿಗೆ ಮುಂದಕ್ಕೆ ನಾಳೆಗೆ ಬಾ ಅಂತ ಹೇಳಿ ನಾಳೆಗೆ ಏ ಹೋಗ್ರಿ ನಾಳೆ ಬಾತ ಪಲೋರಾಯಮೋಲ್ ಧೂಲ ತುಕ್ಯ ಆ ನೀ ಏನ್ ಹೆಣ್ಣು ನೋಡಕ್ ಕರ್ಕೊಂಡು ಬಂದಿವೋ ಏನ್ ಭಿಕ್ಷಾ ಬೇಡಕ್ ಕರ್ಕೊಂಡು ಬಂದಿವೋ ನನಗೂ ತಿಳಿಯಾರ್ದಂಗ ಆಗೈತಿ ಕುಸಪ್ಪನ ಹೊರಗ್ ಕರೆದು ಕೆರಳೆ ಬಡಿತನ ಗಪ್ಪ ಕುಸಪ್ಪ ಏ ಕುಸಪ್ಪ ಹೊರಗ್ ಬರ್ತೀವೋ ಏನ ಹಲಗಿ ಹಚ್ಚಂದಿವ ಯಾವ ಕಿಸಾಣ್ಯ ಬಾಳ ಮಾತಾಡಕ್ ಹತ್ತಿ ತುರುಸಂದನ ನಮಸ್ಕಾರ ರೀ ನಮಸ್ಕಾರ ಯಾರಪ್ಪ ನೀವು ಕುಸಪ್ಪ ಕುಂಟಪ್ಪ ಕುಲಗೇಡಿ ಅವ್ರ ಮನಿ ಇದೆ ಅನ್ರಿ ಹೌದ್ರು ತಮ್ಮ ನೀವ್ಯಾರು ಬರಿಲ್ಲ ಒಳಗ ಎಲ್ಲೋ ಇವಳು ಅಲ್ಲೇ ನಿಂತರ್ಲ್ಯ ಯಾವ್ರ ನಿಮ್ದು ನಾವು ಗಂಡಗಚ್ಚಿ ಅವ್ರು ಅಲ್ರಿ ನಿಮ್ಮ ಮನ್ಯಾಗ ಒಂದು ಕನ್ಯಾ ಕೊಡೋದೇ ಸುದ್ದಿ ಕೇಳಿದ್ದೇವ್ರಿ ಅದಕ್ಕೆ ನೋಡ್ಕೊಂಡು ಹೋಗ್ಬೇಕಂತೇಳಿ ಬಂದಿದ್ದೇವ್ರಿ ಯಾಲ ಇವಳ ಮೊದಲ ಹೇಳಬಾರ್ದನ ಬರ್ರಿ ಕುಂಡ್ರಿ ಬರ್ರಿ ದುರ್ಗಿ ಏ ದುರ್ಗಿ ಎಲ್ಲ ಇನ್ನ ಬಿದ್ದಾಳ ಇವಳು ಏ ದುರ್ಗಿ ಯಾಕ ಪೋಣ್ಯಾರು ಬಂದಾರು ಒಂದೆರಡು ಕಪ್ ಕರಿ ಚಾ ಮಾಡ್ಕೊಂಡ್ ಬಾ ಛೇ ಚಾ ಏನ್ ಮಾಡ್ತೀರಿ ಮೊದಲ ಹುಡುಗಿನ ಕರೀರಿ ಯಾಕಂದ್ರೆ ಮೊದಲ ನಾವು ಕರಿ ಚಾ ಕುಡಿಯಂಗಿಲ್ಲ ಹುಡುಗಿನ ನೋಡಿದ ಮೇಲೆ ಆದ್ರೆ ಗೆಣಸಿನ ಹೋಳಿಗೆ ಮಾಡಾಕತ್ತಿರತ್ತ ಮಲವ್ವ ಏ ಮಲವ್ವ ಬಾ ತಂಗಿ ಹೊರಗ ನೋಡ್ರಿ ತಮ್ಮ ಈಕಿನ ನನ್ನ ಮಗಳ ಮಲವ್ ಪ್ರೀತಿಲೇ ನಾವು ಮಾಲಾಶ್ರೀ ಅಂತ ಕರಿತೀವಿ ಏನಾರೇ ಕೇಳುದಿದ್ರ ಕೇಳ್ರಿ ತುಕ್ಯ ಆ ಏನತ್ ಕೇಳ್ಯೋ ಆಕಿ ಎಂದ್ ಹುಟ್ಟ್ಯಾಳು ಎಷ್ಟೊತ್ನ್ಯಾಗ ಹುಟ್ಟ್ಯಾಳು ಯಾವಾರ ಹುಟ್ಟ್ಯಾಳು ಮತ್ತಾಕಿ ನಾವು ರೋವ್ ಹಡ್ದಾಳೋ ಏನೋ ರಾಪ್ ಹಡ್ದಾನೋ ಅಂತ ಕೇಳ ಕೆರು ತಗೊಂಡೇನ ನಿನ್ನ ಹೊಡಿಬೇಕೋ ಏನ ನನ್ನ ಹೊಡಿಬೇಕೋ ಯಾರ ಅವ್ರ ಅಪ್ಪ ಅವ್ರ ಅಪ್ಪ ನಿನ್ನ ಹೊಡಿಲಿ ಅವ್ರವ್ ನನ್ನ ಬಡಿಲಿ ಏ ಮಂಗ್ಯ ನೀ ಸುಳ್ಳ ನನ್ನ ತಲಿ ಕೆಡಿಸ್ಲಾಕ್ ಹೋಗ್ಬೇಡ ಮೊದಲ ನನ್ನ ತಲಿಯೆಲ್ಲ ಬಸ್ನೇ ಆಗೈತಿ ನಾ ಎಲ್ಲಾ ಕೇಳ್ತೀನಿ ನೀ ಸುಮ್ಕೊಂಡ್ರ ಕೇಳ್ಯಾರ ಕೇಳ ಮತ್ ನನ್ನ ಯಾಕೆ ಕೇಳ್ತಿ ಆ ನಿಮ್ಮ ಹೆಸರು ಏನ್ರಿ ಮಾಲಾಶ್ರೀ ನಂಜುಂಡಿ ಕಲ್ಯಾಣದ ಮಾಲಾಸ್ರಿ ಏನ್ರಿ ಅಲ್ಲ ಚಾಮುಂಡಿ ಒಳಗಿನ ಮಾಲಾಶ್ರೀ ನೀ ಸುಮ್ಕೊಂಡ್ರಲೇ ನಾ ಕೇಳುತ್ತಾನ ನಿಮ್ಮ ಅಪ್ಪನ ಹೆಸರು ಏನ್ರಿ ಕೂಸಪ್ಪ ಮತ್ ಮುದುಕಾಗ್ಯಾನಲ್ರಿ ಏ ಸುಮ್ಕೊಂಡ್ರಲೇ ಮತ್ತ ನಿಮ್ಮ ಅಡ್ಡಿ ಹೆಸರು ಏನ್ರಿ ಕುಲಗೇಡಿ ಇದು ಮಸ್ತ್ ಐತಿ ನೋಡ್ರಿ ನಿಮ್ಮ ಸಾಲ ಎಟ್ಟಾಗೈತ್ರಿ ಎಸ್ ಅಲ್ಸಿರಿ ಹಾ SSLC ಏನ್ ಪಾಸೋ ಏನ್ ಫೇಲ್ ಆಗಿರೋ ನಾ ಎಕ್ಸಾಮ್ ಕ ಕುಂತಿಲ್ರಿ ಎಲ್ಲ ಇವನು ಯಾಕ್ರಿ ತಲೆ ಮೇಲೆ ನೀರ್ ಹಾಕೊಂಡಿದ್ದೀನ್ರಿ ಹಿಂಗಾತ್ರಿ ಹಂಗಾದ್ರೆ ನೀವು ಪಾಸ್ ಆದಂಗ ಬಿಡ್ರಿ ಹೋಗ್ಲಿ ನಿಮಗ ಹಾಡಾಕದು ಬರ್ತೈತೇನ್ರಿ ಬರ್ತೈತಲ್ರಿ ಪಕ್ಯ ಹಾ ಆಕಿಗೆ ರಮಿ ಹಾಡ್ಲಾಕ್ ಬರ್ತೈತಿ ಏನ್ ಕೇಳು ಏ ಸುಮ್ಕೊಂಡ್ರಿ ಮಂಗ್ಯ ಹಾಡ್ರಿ ನೋಡ್ನು ಒಂದು ಒಳಗೆ ಸೇರಿದರೆ ಗುಂಡು ಹುಡುಗಿಯಾಗುವಳು ಗಂಡು ಒಳಗೆ ಸೇರಿದರೆ ಗುಂಡು ಹುಡುಗಿಯಾಗುವಳು ಗಂಡು ಬಿಸಿಯಾಗಿದೆ ನಶಿ ಏರಿದೆ ಮಿತಿ ಮೀರಿದ ಜೋಪಾನ ಬಿಸಿಯಾಗಿದೆ ನಶಿ ಏರಿದೆ ಮಿತಿ ಮೀರಿದ ಜೋಪಾನ ಏ ಮಸ್ತ್ ಹಾಡ್ತೀರಾ ಮನಸ್ಸಿಗೆ ಬತ್ರಿ ಇದು ರೀ ಇವ್ರ ನಿಮಗ ಕ್ಯಾಬ್ರೆ ಡ್ಯಾನ್ಸ್ ಮಾಡಕ್ ಬರ್ತೈತಿ ಏನ್ರಿ ಏ ತೊಡ್ಸಲ್ಗೊಳ್ರಿ ನೀವೇನ್ ಹೆಣ್ ನೋಡಕ್ ಬಂದಾರ ಏನ್ ಡ್ಯಾನ್ಸ್ ನೋಡಕ್ ಬಂದಾರ ನನ್ನ ಮಗಳಂದ್ರೆ ಏನ್ ನಾಟಕದಾಗ ಪಾತ್ರ ಮಾಡಕ್ಕೆ ತಿಳಿದಾರೇನ್ ಮಚ್ಚಿಲೆ ಬಡ್ದನ್ ನಿಮ್ಮನ್ನ ಮಚ್ಚಿಲೆ ಇಲ್ರಿ ಹೆಣ್ಣು ನೋಡಾಕ್ ಬಂದೇವ್ರಿ ನಾವು ಹೆಣ್ಣು ನೋಡಾಕ ಹೆಣ್ಣು ನೋಡಕ್ ಬಂದ್ರ ಹಿರಿಯರದು ಇದ್ದಿದ್ದಿಲ್ಲನ ಇದು ರೀ ಕುಸಾಪ್ ಮಾಮ ಮುತ್ಯ ಸತ್ 3 ವರ್ಷ ಆತ್ರಿ ಹಾಯ್ ಸತ್ 6 ತಿಂಗಳ ಆತ್ರಿ ಅವ್ವ ಅಪ್ಪ ಅಗ್ರ ಕೇಳ್ದಾಗ ಫುಲ್ ಬಿಸಿ ಅದಾರ್ರಿ ಅದಕ್ಕೆ ನಾವ್ ಇಬ್ರೇ ಬಂದೇವ್ರಿ ಬಂದ್ರ ಬೇಷಾತ್ ಅದಕ್ಕ ಹೇಳ್ತಾರ ಹಿರಿಯರಿಲ್ಲದ ಮಣಿ ಅಲ್ಲ ಗುರು ಇಲ್ಲದ ಮಠ ಅಲ್ಲ ಅಂತ ಇದ್ರು ಇರುವಲ್ತಕ ಬರುದ್ ಬಂದರಿ ನಿಮ್ಮ ಇಬ್ಬರ ಒಳಗ ವರ ಯಾರು ನಹನ್ನು ನಿನ್ನ ಹೆಸರ ತುಕ್ಕರಾಜ್ ನಿಮ್ಮ ಅಪ್ಪನ ಹೆಸರ ಬೆಕ್ಕರಾಜ್ ನಿಮ್ಮ ಅಡ್ಡಿ ಹೆಸರ ನಾಯರಾಜ್ ಗೋಲ್ಡ್ ಅಂದ್ರ ನಿಮ್ದ ರಾಜ ಮಾಡ್ತಾನ ಅನ್ನಂಗಾತ ಜಮಖಂಡಗಿನ ರಾಜವಾಡೆ ನಮ್ದರಿ ಅದು ಮೈಸೂರು ಅರಮನೆ ಇವ್ರ ಕಾಕಾಂದ್ರಿ ಅದು ಈಗ ಇವ್ರ ಎಲ್ಲಿರ್ತಾರ್ರಿ ಧರ್ಮ ಛತ್ರದಾಗ್ರಿ ಅಲ್ಯಾಕ್ರಿ ಅಲ್ಲಿ ಬಾಡಿಗೆ ಕಡಿಮೆ ಅಲ್ರಿ ಸಾಲೆಟ್ಟಾಗೈತ್ರಿ MMB MMB ಅಂದ್ರ ಏನ್ ಹೋತಮ್ಮ ಈ ಸಾಲಿನ ಕೇಳಿಲ್ಲ ನಾ ಅಟ್ಟು ಗೊತ್ತಾಗುದಿಲ್ರಿ ನಿಮಗ MMB ಅಂದ್ರ ಮಡಚ್ಕೊಂಡು ಮೂಲ್ಯಾಗ ಬೀಳುದಕ್ MMB ಅತಾರ್ರಿ ಬರೋಬ್ಬರಿ ಆತ ಆಸ್ತಿ ಎಟ್ಟೈತಪ್ಪ ವರ್ಷಾನಗಟ್ಲೆ ಸುಟ್ರು ಸುಡಲಾರ್ದಟ್ಟ ಐತ್ರಿ
ಏ ಬಾಳ ಆತಪ್ಪ ಅಷ್ಟೇ. ಹೋಗ್ಲಿ, ಸಂಗೀತ ಜ್ಞಾನ ಐತೇನ? 10 ವರ್ಷ ಬಬಲೇಶ್ವರ ಮಾರುತಿ ಮಾಸ್ತರ್ ವಿದಾತಿ ಅವ್ರ ಹಂತಕ್ಕೆ ಸಂಗೀತ ಅಭ್ಯಾಸ ಆಗೈತ್ರಿ. ರೈಮನ್ ಮಾಸ್ತರ್ ಮಂಟೂರ್ ಅವ್ರ ಕಡೆ 5 ವರ್ಷ ತಬಲಾವಾದನ ಪ್ರಾಕ್ಟೀಸ್ ಮಾಡ್ಯಾರ್ರಿ. ಇವ್ರು ಹಾಡಿದ್ರ ಹಕ್ಕಿಗೆ ಹಾರ್ಟ್ ಆಕೈತಿ, ಕೋಗಿಲಿಗೆ ಕ್ಯಾನ್ಸರ್ ಆಕೈತಿ, ನವಿಲಿಗೆ ಲಕ್ವಾ ಹೊಡಿತೈತಿ. ನೀವು ಕೇಳಿದ್ರೆ BP ಹೆಚ್ಚಾಕೈತಿ. ಬೇಕಾದ್ರೆ ಒಂದ್ ಹಾಡತ್ತೀರೇನ? ಹಾಡತ್ ಹೇಳಪ್ಪ ನೋಡುನು. ತುಕ್ಯ ಹುಡುಗಿ ಹುಚ್ಚಾಗಿ ಮೆಚ್ಚಿ ನಿನ್ನ ಬೆನ್ನ ಹತ್ತಿ ಬರಂತದ ಒಂದು ಒಗಿ ಹಾಡ್ಲ್ಯಾ? ನುಡ್ಚಿಲ್ಕ ಪಾರಾಯರ್ ಹೊಡಿತ ಪಾಭೀಮ್ರತಿ ಹೊಳಿಯ ಹೊಳಿತ ಕತ್ತಿಳಿಯ ಗೌಳಾರಿನ ಗಂಡು ಬದಲ ಬಾರಾತೇರಿಯ. ಏ ಅಡ್ಡಿ ಇಲ್ಲ, ಸಂಗೀತ ಅಭ್ಯಾಸ ಚಲೋ ಆಗೈತಿ. ಇವಳ ಸಿನಿಮಾದವ್ರ ಕಣ್ಣಿಗೆ ಬಿದ್ದಂಗ ಕಾಣೋದಿಲ್ಲ ಈಕಿ. ಸಿನಿಮಾದವ್ರು ಬಂದು ಚಾಲ್ ವರದ್ ಹೋದ್ರಿ. ಆದ್ರೆ ಇವರ ವಾಲ್ಯ ಅಂದ್ರ ಇವ್ರು ಬರೇ ಹೆಣ್ಣು ನೋಡಕ್ ಹೋದಲ್ಲಿ ಎಟ್ಟ ಹಾಡ್ತಾರ್ರಿ. ಕುಸಾಪ್ ಮಾಮ, ಇನ್ನ ನನ್ನ ಅಂತ್ಯಕ್ ಹಾಡು ಬಾರಿ ಬಾರಿ ಅದಾವ್ರಿ. ಬೇಕಾದ್ರೆ ಇನ್ನೊಂದು ಹಾಡ್ಲೇನ್ರಿ? ಏ ಅವಿಡಿ, ಏನ್ ಹಾಡ್ತಿ ಕತ್ತಿಗತ್ತೆ? ಕೇಳ್ಯಾರ ಕೇಳ್ರಲ್ಲ. ಕತ್ತಿ ಕತ್ತಿ ಕಾರಣ ಮುದುಕಿ ಹೂರ್ಣ ತಿಂದ್ಯೋ ತಿಪ್ಪಿ ಚೆಲ್ಯೋ ತಿಪ್ಪೇನ್ ಕೊಟ್ಟು ಕಾತೇನ್ ಮಾಡ್ದಿ ತೋಟಿಗ್ ಹಾಕಿನಿ ತೋಟೇನ್ ಕೊಟ್ಟು ಹೂವ ಕೊಟ್ಟು ಹೂವೇನ್ ಮಾಡ್ದಿ ದೇರಿಗೆರ್ಸಿನಿ ದೇವ್ರೇನ್ ಕೊಟ್ಟ ಮಕ್ಕಳೇನ್ ಮಾಡ್ದಿ ತುಡುಗ್ ಮಾಡಕ್ ಹಚ್ಚಿದಿ. ಹೆಂಗೈತ್ ಮಾಮ ಹಾಡ? ಕೇಳಿದವ್ರು ಕರ್ಕೊಳ್ಳುವಂಗೈತೆ. ಏನ್ ಹಾಡ್ತಾಳೆ ಇವಳು? ಕಿಲಿಬೆ ಹಳೆ ಕಿಲಿಬೆ. ಹೋಗ್ಲಿ ಬಿಡ್ರಿ, ಹಾಡ ಏನು ಸುಡ್ತೀರಿ? ಹುಡುಗರೇ ಮನಸ್ಸಿಗೆ ಬಂದಾನಿಲ್ಲೋ ನಿಮಗ? ನನ್ನ ಮನಸ್ಸಿಗೆ ಬಂದು ಏನ್ ಮಾಡೋದು? ಹುಡುಗಿ ಮನಸ್ಸಿಗೆ ಬರ್ಬೇಕಲ್ಲ. ತುಕ್ಯ ಹುಡುಗಿರೇ ಮನಸ್ಸಿಗೆ ಬಂದತೇನ್ ನಿನಗ? ಮನಸ್ಸಿಗೆ ಅಟ್ಟ ಅಲ್ಲೋ, ಡಬಲ್ ಮನಸ್ಸಿಗೆ ಬಂದೈತಿ. ಆದ್ರ ನಾ ಆಕಿ ಮನಸ್ಸಿಗೆ ಬಂದನಿಲ್ಲೋ ಯಾರಿಗ್ ಗೊತ್ತ? ನೀ ಮನಸ್ಸಿಗೆ ಬರ್ಲಾರ್ದ ಹೆಂಗ? ಊರಾಗ ಸುರಸುಂದರ ಹಂಗಂದ್ರ ನೀನ. ಸುಮ್ಮ ಒಂದ್ ಮಾತು ಹುಡುಗಿನ ಕೇಳ ನೋಡುನು ಗೊತ್ತಾಕತಿ. ನಾನ ಕೇಳ್ಯಾ? ಇವ್ರೆ ಮಾಲ್ಸಿರಿ ಅವ್ರೆ, ನಾ ನಿಮ್ಮನ್ನ ಮದ್ವಿ ಮಾಡ್ಕೊಳಕ ಲಾಯ್ಕ್ ಅದನೇನ್ರಿ? ಹೇ, ನೀವು ಮಾತ್ರ ಎದಕ್ಕೂ ಲಾಯ್ಕ್ ಇಲ್ರಿ. ಮತ್ ಯಾರು ಲಾಯ್ಕ್ ಅದಾರ್ರಿ? ಅವನ್ರಿ ನಿಮ್ ಫ್ರೆಂಡ. ಮತ್ ನಾರಿ? ನೀವು ನಾಲಾಯಕ್ಕದಿರಿ. ಅವಮಾನ, ಹಿಡಿಸಲಾರದಷ್ಟು ಅವಮಾನ. ಹೆಂಡಸಂ ಗಂಡಸು ಅಂತ ಬರುವಾಗ ಬಸ್ಸಿನಲ್ಲಿ ಬಿರುದು ಪಡೆದು ಬಂದ ಈ ತುಕ್ಕರಾಜನಿಗೆ ನಾಲಾಯಕನೆಂಬ ನಾಮಾಂಕಿತವೇ ಸಹಿಸಲಾರೆ. ಹಿಂದಕ್ಕೆ ಸೀತಾ ಸ್ವಯಂವರದಲ್ಲಿ ಆ ದೈತ್ಯನಾದ ರಾವಣನು ಧನುಷ್ಯವನ್ನೆತ್ತುವಾಗ ಎದೆಯ ಮೇಲೆ ಹಾಕಿಕೊಂಡು ಬಿದ್ದ ಅವಮಾನವನ್ನು ಸಹಿಸಿದರೂ ಸಹಿಸಬಹುದು. ಆದರೆ ಇವಳು ಆಡಿದ ಮಾತನ್ನು ನಾನು ಸಹಿಸಲಾರೆ. ಪಕ್ಯ ಸಮಾಧಾನ ಸಮಾಧಾನ ಸಮಾಧಾನ. ಕುಸಾಪ್ನವ್ರ ಹೆಂಗ್ ಮಾಡುದ್ರಿ? ಇನ್ನ ಹೆಂಗ್ ಮಾಡಕ್ ಏನೈತಿ? ಒಂದ್ ಕಪ್ ಕರಿ ಚಾ ಕುಡ್ಸವಳಿಗೆ ತಾನ ಗಪ್ಪ ಹಾಕಳ. ಹೆಂಗ್ ತೆಗದಾಳ ನೋಡ ಅವಳು ಗತ್ತ. ಬಬ್ರುವಾಣ ದೋತ್ರದಾನ್ ಉಚ್ಕೊಂಡ್ ಬಿದ್ದವ್ರ ಗತ್ತೆ ಮಾತಾಡ್ತಾಳ. ಕಿಲಿಬಿಗೇಡಿ, ಹಳೆ ಕಿಲಿಬಿಗೇಡಿ. ಹೇ, ಹಂಗ ಅಲ್ಲಾಕ್ ಹೋಗ್ಬೇಡ್ರಿ. ರಾಜ್ ಮನಿತಾನ ಐತೆ ಅವ್ರದು. ಅಲ್ಲ ಇವಳೇನ್ ತೆಗದಾಳ ಗತ್ತ ಸುಮ್ಕೊಂಡ್ರದ್ ಬಿಟ್ಟ ರಾಜ್ ಮಾಡ್ತಾನ. ಇವಳು ಚಪ್ಪಲ್ ನೋಡಿ ಎಡ್ಗಾಲನ್ನು ಹಾಕೊಂಡು ಬಂದಾಳ. ತುಕ್ರಾಜ್ ತುಕ್ರಾಜ್. ಇವಳು ತುಪ್ಪಳಿಲ್ಲದ ತಲೆ ತಗೊಂಡು ಕನ್ಯಾ ನೋಡಕ್ ಬಂದಾಳ. ಇವಳನ್ನ ಎದರ್ಲೆ ಹೊಡಿಬೇಕು? ಇವ್ರೆ ಹುಡುಗಿನ ಕುಡ್ತಿದ್ರ ಕೊಡ್ರಿ, ಇರ್ಲಿಕ್ಕ ಇಲ್ಲ ಅಂತ ಹೇಳ್ಬಿಡ್ರಿ. ಸುಳ್ಳ ಕಿಲಬಿಗೇಡಿ ಮಚ್ಚಲೆ ಬಡಿತನು ಹಂಗ ಹಿಂಗ ಬೈಬ್ಯಾಡ್ರಿ. ಅವಮಾನ ಆಕೈತಿ ನನಗ. ಯಾಕಂದ್ರ ರಾಜ ಮನಿತಾನ ಐತ್ರಿ ನಮ್ದು. ಇವಳು ಮತ್ ರಾಜ ಮಾಡ್ತಾನ ನೋಡಿ. ಇವಳು ಚಂದ್ರಶಾಲೆಯಾಗ ಬೀಳುದು ಗಾಣಿ. ನನ್ನ ಮಗಳು ಮೊದ್ಲ ಹೇಳ್ಯಾಳ ನಿನ್ನ ಮ್ಯಾಲ ಮನಸ್ಸಿಲ್ಲತ್ತ. ಸುಮ್ಮ ಹೊಯ್ಕೋ ಏನ ಜಮಿ ಕೊಯ್ಕೋ ಅಂದು. ಒಂದ್ಸಲ ಕೇಳಿ ನೋಡಿಲ್ಲ ನಿಮ್ ಮಗಳು ನನ್ನ ಮದ್ವಿ ಮಾಡ್ಕೋತಾಳನೋ ಅಂತ ಹೇಳಿ. ಮಲವ್ವ, ನೀನ ನಿನ್ನ ಭಾಷೆದಾಗ ಹೇಳವಳಿಗೆ. ನಾ ಹೇಳಿದ್ರ ತಿಳಿಯಂಗ್ ಕಾಣೋದಿಲ್ಲ. ಯಪ್ಪ, ನಾ ಮಾಡ್ಕೊಂಡ್ರ ಅವ್ರ ದೋಸ್ತನ್ನ ಮಾಡ್ಕೊಳಕಿ. ಅಡ್ಡ ತಿಡ್ಡ ಮಾತಾಡೋ ಈ ಗಿಟ್ಟಿ ಮೆಣಸಿನಕಾಯಿ ಅಂತವ್ ನಾವು ಅಲ್ಲೇ. ಇವ್ರನ್ನ ನೋಡಿದ ಕೂಡ್ಲೆ ನನ್ನ ಮನಸ್ಸನ್ನೋ ಮಲ್ಲಿಗೆ ಅರಳಿ, ಭಾವವೆಂಬ ಭ್ರಮರ ಕೆರಳಿ, ಅವರ ಚರಣದಾಸಿ ನಾನಾಗಬೇಕು ಅಂತ ನನ್ನ ಹೃದಯವೆಂಬ ಹಕ್ಕಿ ಹಾಡುತ್ತಿದೆ ಪ್ರೇಮ ರಾಗ. ಆಹಾ, ಏನಿವರ ರೂಪ! ರೂಪದಲ್ಲಿ ಕಾಮ, ಪ್ರೀತಿಯಲ್ಲಿ ಶ್ಯಾಮ, ಧೈರ್ಯದಲ್ಲಿ ಭೀಮ, ನಡತೆಯಲ್ಲಿ ರಾಮ. ನಾ ಮಾಡ್ಕೊಂಡ್ರ ಇವ್ರನ್ನ ಮಾಡ್ಕೊಳಾಕಿ. ಇವ್ರು ಒಪ್ಪದಿದ್ದರ ನಾನು ಇಹಲೋಕ ತ್ಯಜಿಸಿ ಪರಲೋಕಕ್ಕೆ ತೆರಳುತ್ತೇನೆ. ಪ್ರಕಾಶ್ ಅವರೇ, ನಿಮ್ಮ ಅಭಿಪ್ರಾಯ ಏನೆಂದು ತಿಳಿಸುವಿರಾ? ಪಕ್ಯ ಈಕಿ ಸೀತಾನ ಪಾತ್ರ ಮಾಡ್ತಾಳ ಅಂತ ಕೇಳೋ ನನ್ ಕೂಡ. ಸುಮ್ ಕುಂಡ್ರಲೆ. ಇದೇನ್ರಿ ನಮಾಜ್ ಮಾಡಕ್ ಹೋದ್ರ ಮಸೂತಿನ ಕೊಳ್ಳಿಗೆ ಬಿದ್ದಂಗಾತ್ಲ. ಕುಸಾಪ್ನವ್ರ ಹೆಂಗ್ ಮಾಡುದ್ರಿ? ನೋಡ್ತಮ್ಮ, ನನ್ನ ಮಗಳು ಇಲ್ಲಿ ತನ ಎಂತ ವರ ಬಂದ್ರು ಒಪ್ಪಿಲ್ಲ. ನಿನ್ನ ಮೆಚ್ಕೊಂಡಾಳಂದ್ರ ನಂದು ಪೂರ ಕಬೂಲಿ ಐತಿ. ಸುಮ್ ಹೂ ಒಂದು ಹುಡಿ ಆರಿಸಿ ಬಿಡು. ಒಳ್ಳೆಂದ್ರ ಚಾನ್ಸ್ ಕಳ್ಕೊಯ್ತಿ. ಏ ಮಳ್ಳ, ನನ್ನ ಮಗಳಿಗೆ ಎಂತೆಂತ ವರ ಬಂದಿದ್ದು ಗೊತ್ತೈತನ?
ನಿನ್ನೆ ಕೊಗಟ್ನೂರ್ದಿಂದ ಸುರೇಶ್ ದಡ್ಗೆ ಕಮಾಂಡರ್ ಜೀಪ್ ತಗೊಂಡು ಬಂದಿದ್ದು. ಮೊನ್ನೆ ಹೊನವಾಡದಿಂದ ಎನ್ ಅಪ್ಟಾಳ್ಕರ್ ಕಾರ್ ತಗೊಂಡು ಬಂದಿದ್ದು. ಅಟ್ಟ ಅಲ್ಲೋ ಕೋಳಿಗುಡ್ದಿಂದ ಜಿತೇಂದ್ರ ಕಾಂಬ್ಳೆ ಹೆಲಿಕಾಪ್ಟರ್ ತಗೊಂಡ್ ಬಂದಿದ್ದ. ಮತ್ ನಮ್ ಕಾಕಂಡ್ಕಿ ಪ್ರೇಮಾನಂದ್ ಬಿದ್ರಿ ವಿಮಾನ ತಗೊಂಡ್ ಬಂದಿದ್ದ. 10 ಪೈಸೆ ವರದಕ್ಷಿಣೆ ಬೇಡ, ನಿಮ್ಮ ಮಗಳನ್ನ ಕೊಡ್ರಿ ಅಂದ್ರ. ಆದ್ರೂ ನನ್ನ ಮಗಳು ಒಪ್ಪಲಿಲ್ಲ. ಇದಕ್ ನೀ ಏನತಿ? ನಾ ಹೆಣ್ಣು ನೋಡಾಕ್ ಬಂದದ್ದು ನಮ್ಮ ದೋಸ್ತಗ್ರಿ. ನಿಮ್ಮ ಮಗಳರೇ ಕಾವ್ಯ ರೂಪದೊಳಗ ನನಗ ಕಾಮ ಭೀಮ ಶ್ಯಾಮ ರಾಮ ಅಲ್ಲಕತ್ಯಾಳ. ನೀವರೇ ನನಗ ಹುಡಿ ಹಾರಿಸತ್ತೀರಿ. ಇದೇನು ನಿಮ್ಮ ಮನಿ ಪದ್ಧತಿಯೋ ಇಲ್ಲ ನಿಮ್ ಊರಾಗ ಎಲ್ಲಾರು ಹಿಂಗನೋ? ಏ ಕೊಳವ್ಯಾ, ನಮ್ ಪದ್ಧತಿ ಏನ್ ಕೇಳ್ತಿ? ನೀವು ಪದ್ಧತಿ ಪ್ರಕಾರ ಹಿರಿಯರನ್ನ ಕರ್ಕೊಂಡು ಕನ್ಯಾ ನೋಡಕ್ ಬಂದಿದ್ರ ನಾವು ಪದ್ಧತಿ ಪ್ರಕಾರ ನಿಮಗ್ ಮಾನ ಮರ್ಯಾದೆ ಕೊಡ್ತಿದ್ವು. ನಾಟಕದ ಹೆಂಗಸರ್ನ ಹೇಳೋರ್ ಗತೆ ಬಂದಾರ. ನೀವ್ ಹೆಂಗ ಮತ್ತೆಲ್ಲರ ಹೆಣ್ಣು ನೋಡಕ್ ಹೋಗಿ ಮೈ ಹಣ್ಣಾಗಂಗ್ ಹೊಡ್ಸ್ಕೊಂಡ್ ಬಂದಿರಿ. ಹೋಗ್ರಿ ಪಕ್ಯ ಹಿಂಗ ಮಾತಾಡ್ತಾರ ನಮಗೇನು ಮಾನ ಮರ್ಯಾದೆ ಇಲ್ಲನ? ಮೊದಲ ರಾಜ ಬಲಿತಾನ ನಮ್ದ, ಈಕೆಲ್ಲ ಮತ್ತೊಬ್ಬಕ್ಕಿ. ನಡಿ ಹೋಗುನು ಇನ್ನ. ನಡೀಪ ಹೋಗುನು. ನಿನ್ನ ಜೋಡಿ ಬಂದ್ ನನಗೂ ರಾಜ ಮರ್ಯಾದೆ ಸಿಕ್ಕಂಗಾತ. ನಿನಗ ಮಂದಾಕಿನ ಬೇಸಿ. ನಡಿ ಹೋಗುನು. ಛೇ 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 ಛೇ, ಎಂತ ಜನ ಮಾರಾಯ್ರೆ ಇವರು. 11 ಗಂಟೆಗೆ ಬರ್ತೀನಂತ ಹೇಳಿದ ಪ್ರಕಾಶ ಇನ್ನು ಏಕೆ ಬರಲಿಲ್ಲ? ಅವರ ದಾರಿ ಕಾದು ಕಾದು ನನ್ನ ಮಂಡೆ ಬಿಸಿ ಆಗಿ ಹೋಯ್ತು. ಈ ಉತ್ತರ ಕರ್ನಾಟಕದ ಜನವೇ ಹೀಗೋ ಏನೋ, ಟೈಮ್ ಸ್ಯಾನ್ಸೇ ಇರೋದಿಲ್ಲ. ನನಗೆ ಟೆನ್ಷನ್ ಅಂದ್ರೆ ನನಗೆ, ಅವರಿಗೇನು ಗೊತ್ತಾಗಬೇಕು. ಯಾವಾಗ ಅವರ ಮುಖ ನೋಡಿ ಅವರ ಬಾಯಿಯಿಂದ ಬರುವ ಮುತ್ತಿನಂತ ಮಾತುಗಳನ್ನು ಕೇಳಿ ಆನಂದ ಪಡಿಬೇಕು ಅಂದ್ರೆ ಬರ್ತಾನೆ ಇಲ್ಲ ಪುಣ್ಯಾತ್ಮ. ಇಲ್ಲಿ ನನ್ನ ಮಂಡೆ ಬಿಸಿ, ಅಲ್ಲಿ ಅವರಿಗೆ ಖುಷಿ. ವೆಲ್ಲಿರುವೆ ಮನವ ಕಾಡುವ ಪೇರ್ವಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಬೇವರ್ಸಿ ನೀನು. ವೆಲ್ಲಿರುವೆ ಮನವ ಕಾಡುವ ಪೂರ್ವಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಬೇವರ್ಸಿ ನೀನು ಎಲ್ಲಿರುವೆ? ಹಾಯ್ ಕಂಡಕ್ಟರ್ ಮೇಡಮ್, ಹೌ ಆರ್ ಯು? ವಾಟ್ ದಿಸ್ ಇಲ್ಲ ಅಂಡರ್ಸ್ಟ್ಯಾಂಡ್ಸ್? ಯೂಸ್ಲೆಸ್. ಸರಿಯಾಗಿ ಕನ್ನಡ ಮಾತನಾಡಲಿಕ್ಕೆ ಬರುವುದಿಲ್ವೇ ನಿನಗೆ, ಕುಳ್ಳ ನನ್ನ ಮಗನೇ? ಓಕೆ 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 ಮೇಡಮ್ಸ್, ಐ ಆಮ್ ವೆರಿ ವೆರಿ ಸಾರಿ. ನಂದ ದಾರಿ ಕಾಯ್ಕೋತ ನಿಂತಿದ್ರಿಕ್ಯಾ? ನಾನ್ ಸೆನ್ಸ್. ನಿನ್ನ ದಾರಿ ನಾನೇದಕ್ಕೆ ಕಾಯಲಿಕ್ಕೆ ಹೋಗಲಿ? ನಾನು ಪ್ರಕಾಶರವರ ದಾರಿ ಕಾಯುತ್ತಾ ಇದ್ದೇನೆ. ಪಕ್ಯ ಅಂದ್ರೆ ಅಯ್ಯೋ ಎಂತ ಒಂದ್ ಹೇಳ್ತೀರಿ? ನಿಮ್ಮಂತವ್ರು ದಿನ 20 ಮಂದಿ ದಾರಿ ಕಾಯ್ತಾರ್ರಿ. ಅವ ಫುಲ್ ಬಿಸಿ ಅದಾನ್ರಿ. ಈಗ ಅವನು ಇನ್ಚಾರ್ಜ್ ಮ್ಯಾಗ ನಾ ಬಂದನ್ರಿ ಮೇಡಮ್. ಎಂತದಕ್ಕೆ ನೀವು ಬಂದಿರುವುದು? ಅಟ್ಟು ಗೊತ್ತಾಗುದಿಲ್ಲೇನ್ರಿ? ಎಲ್ಲಿ ಹೋದ್ರು ಕನ್ಯಾ ಸಿಗೋಲ್ಲ. ಯಾವ ಹೋಗಾನ ಸಿಕ್ಕಂಗ ಬೈತಾರ್ರಿ. ಅದಕ್ಕಾಗಿ ಪಕ್ಯ ನನ್ನ ಮ್ಯಾಲ ಕರುಣಾ ತೋರಿ ನಿಮ್ಮಂತೆ ಕಳಿಸ್ಕೊಟ್ಟವನ್ರಿ ಸೀಟ್ ಸರ್. ಆ ನಿಜವಾಗಲೂ ನಿಮ್ಮನ್ನು ಅವರು ಕಳಿಸಿಕೊಟ್ಟಿದ್ದಾರೆಯೇ? ನಮ್ ದೇವರನ್ನ ಒಳತನ್ರಿ. ಹೌದು, ಎಂತದಕ್ಕೆ ಕಳಿಸಿಕೊಟ್ಟಿದ್ದಾರೆ ನಿಮ್ಮನ್ನ? ಅಟ್ಟು ಗೊತ್ತಾಗುದಿಲ್ಲನ್ರಿ? ಹೇಳಿ ಹೇಳಿ ಮಾರಾಯ್ರೆ, ಪರವಾಗಿಲ್ಲ ಹೇಳಿ. ಮತ್ ನೀವು ನನ್ ಬಡಿದ್ರಿ ಏನ್ ಮತ್ತ? ಅಯ್ಯೋ ಪಾಪ, ನಾನು ಎಂತದಕ್ಕೆ ನಿಮ್ಮನ್ನು ಬಡಿಯಲಿ? ದೇವರಾಣಿ ಮಾಡ್ರಿ. ಸಾಧ್ಯವೇ ಇಲ್ಲ. ಹೇಳಿ ಮಾರಾಯ್ರೆ, ಇದೇ ಅಂತದ್ದು ನೀವು ಆನೆ ಒಂಟಿ ಅಂತ ಮಾಡಿಸಿಕೊಳ್ಳುವುದು? ನೀವು ಹೇಳುತ್ತೀರೋ ಅಥವಾ ನಾನು ಹೋಗುದು ಉಂಟು? ಅಯ್ಯೋ ಇದು ರೀ ಕಂಡಕ್ಟರ್ ಮೇಡಮ್, ನೀವು ಹೋಗ್ಬೇಡ್ರಿ. ಹಾಗಾದ್ರೆ ಹೇಳಿ ಮತ್ತೆ. ಪಕ್ಯಾರಿ. ಹೌದು. ನನಗ್ರಿ. ಎಂತ? ನಿಮ್ಮನ್ರಿ. ಏನು ಬಡಿದ್ರೇನ್ ಮತ್ತ? ಅಯ್ಯ ಇಲ್ಲ, ಹೇಳಿ ಮಾರಾಯ್ರೆ. ನಿಮ್ಮನ್ನ ಮದ್ವಿ ಮಾಡ್ಕೊಂಬ ಅಂತ ಹೇಳಿ ಅನ್ರಿ. ಯೋ ಬ್ಲಡಿ ಫೂಲ್. ಓ ಇದು ರೀ ಮೌಸಿ, ನಿಮ್ ಕಾಲ್ ಬೀಳ್ತೀನ್ರಿ ಕರೆ. ಇನ್ನೊಂದು ಹೊಡ್ರಿ, ಆದ್ರ ಪಕ್ಯಾನ್ ಮುಂದೆ ಹೇಳ್ಬೇಡ್ರಿ. ಯು ನಾನ್ಸೆನ್ಸ್. ಓ ಸಿದ್ದರಾಮೇಶ್ವರ, ಏನಪ್ಪ ನನ್ನ ಪರಿಸ್ಥಿತಿ? ಅಂಟಿಯವ್ರ ನನ್ನ ಸೊಂಟನ ಮುರಿದ್ರಲ್ರಿ. ನಾ ಇನ್ ಹೋಗಿ ಬರ್ತೀನ್ರಿ. ಅಲ್ಲೇ ತುಕ್ಯ, ಇಲ್ಲಿ ಯಾವಾಗ ಬಂದೀವ? ಸಂತಿಗೆ ಬಂದಿದ್ನಿಪ್ಪ. ಚಿಗವಾರ ಬೇಟೆ ಆದ್ರ ಸಂತ್ಯಾಗ ಚಾ ಕುಡಿಸ್ಬೇಕಂತ ರಗಡ್ ಚಾಲ್ ವರ್ದಿ ಕರೆ. ಆಕೇನ್ ಬರ್ಲಿಲ್ಲ ಜಾತಿ ಮಗಳ. ನನಗೆ ಒಂದೆರಡು ಬಾಲು ತಿನ್ನಿಸಿದ್ರು. ಪಕ್ಯ ಏನ್ ಸ್ವೀಟ್ ಪಾವು, ಇಸಬಾಯಿ ತೊಳೆದ ಹಂಗಾತೋ ನಂದು. ನಾ ಇನ್ ಬರ್ಲ್ಯಾ? ಕಾಕೋ ಅವ್ರ ನಿಮಗೆ ಹೇಳಿಲ್ಲ, ನೀವು ಸಿಟ್ಟಿಗೆ ಬಂದಿರಿ. ಮತ್ತೆ ಹೋಗಿ ಬರ್ತೀನ್ರಿ. ಟಾಟಾ. ಕಮಲಾಕ್ಷಿ ಅವರ, ನಾ ಲೇಟ್ ಮಾಡಿ ಬಂದದ್ದಕ್ಕ ಸಿಟ್ಟಾಗಿರಿ ಮತ್ತ? ಛೀ 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 ಛೀ, ಎಂತ ಜನಪ ನೀವು! ನಿಮಗೆ ಪ್ರೀತಿ ಅನ್ನುವುದೇ ಗೊತ್ತಿಲ್ಲ. ಆ ಯೂಸ್ಲೆಸ್ ಫೆಲೋ ಬಂದು ನನಗೆ ಏನೇನೋ ಅಂದುಬಿಟ್ಟ. ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಇಷ್ಟಕ್ಕೆ ಸಾಕು ಮಾರಾಯ್ರೆ ನಿಮ್ಮ ಸಂಘ. ನಾನು
ಐ ಲವ್ ಯು. ನೀವು ಲೇಟ್ ಆಗಿ ಬಂದದಕ್ಕೆ ನಾನು ನಿಮ್ಮ ಮೇಲೆ ಕೋಪಗೊಂಡು ಏನೇನೋ ಅಂದುಬಿಟ್ಟೆ. ನನ್ನನ್ನು ಕ್ಷಮಿಸಿ ಬಿಡಿ ಮಾರಾಯರೆ. ಕಮಲಾಕ್ಷಿ ಅವರ, ಕ್ಷಮಾ ಕೇಳುವಂತ ಅಪರಾಧ ನೀವೇನ್ ಮಾಡ್ರಿ? ತಡ ಮಾಡಿ ಬಂದದ್ದಕ್ಕ ನಾ ನಿಮ್ಮನ್ನ ಕ್ಷಮಾ ಕೇಳಬೇಕು. ಹೋಗಲಿ ಬಿಡಿ, ಆ ವಿಷಯವೇ ಬೇಡ. ನೋಡಿ, ನೀವು ಆದಷ್ಟು ಬೇಗ ನನ್ನನ್ನು ಮದುವೆ ಮಾಡಿಕೊಳ್ಳಬೇಕು ಮಾರಾಯರೆ. ಒಬ್ಬಂಟಿಯಾಗಿ ಇರುವುದಕ್ಕೆ ನನಗೆ ಭಯ ಅಂದ್ರೆ ತುಂಬಾ ಭಯ. ನಾವು ಆದಷ್ಟು ಬೇಗನೆ ಮದುವೆ ಮಾಡಿಕೊಂಡು ಹಾಯಾಗಿ ಇರಬಹುದಲ್ವೋ? ಹಾಯಾಗಿರ್ಬೇಕಂತ ನಾನು ತಯಾರಾಗಿ ಬಂದನ್ರಿ. ಹಿಂಗ ಮುಂದಕ್ಕೆ ಹಾಕೋತ್ ಹೋದ್ರ ನಂದು ಪರಿಸ್ಥಿತಿ ತುಕ್ಯಾನಗತೆ ಆದಿತ್ತ. ಮುಂದಿನ ತಿಂಗಳ ಮುಹೂರ್ತ ಚಲೋ ಐತ್ರಿ. ಇಲ್ಲೇ ಸಿದ್ದರಾಮೇಶ್ವರ ಮಂಗಲ ಕಾರ್ಯಾಲಯದೊಳಗ ಮದ್ವಿ ಮಾಡ್ಕೊಂಡ್ ಬಿಡುನು. ನೀವ್ ಯಾಕೆ ಚಿಂತೆ ಮಾಡ್ತೀರಿ? ಓಕೆ ಓಕೆ. ಐಸೆ ದೀವಾನಗಿ देखी नहीं कहीं मैंने, इसलिए जाने जाना दीवाना तेरा नाम रख दिया, तेरा नाम रख दिया, हाँ नाम रख दिया, तेरा नाम रख दिया. ऐसी दीवानगी देखी नहीं कहीं मैंने, इसलिए मैंने, इसलिए जाने जाना दीवाना तेरा नाम रख दिया, तेरा नाम रख दिया, हाँ नाम रख दिया, तेरा नाम रख दिया. ಕನಸಲು ನೀನೆ ಮನಸಲು ನೀನೆ ನನ್ನಾಣೆ ನಿನ್ನಾಣೆ ನನ್ನಾಣೆ ನಿನ್ನಾಣೆ ಒಲಿದ ನಿನ್ನ ಬಿಡೆನು ಚಿನ್ನ ನಿನ್ನ ನೆಂದೆಂದಿಗೂ ನಿನ್ನ ನೆಂದೆಂದಿಗೂ ಕನಸಲು ನೀನೆ ಮನಸಲು ನೀನೆ ನನ್ನಾಣೆ ನಿನ್ನಾಣೆ ನನ್ನಾಣೆ ನಿನ್ನಾಣೆ. ದೇವರೇ ಬಂದು ಬೇಡಿಕೋ ಎಂದು ಕಣ್ಮುಂದೆ ನಿಂತಾಗ ನಾನು ಬೇಡೇನು ಏನು ನೀನಿರುವಾಗ ಹೊಸ ಆಸೆ ನನಗೇಕೆ ಇನ್ನು. ಸೂರ್ಯನ ಆಣೆ ಚಂದ್ರನ ಆಣೆ ಎದೆಯಲ್ಲಿ ನೀ ನಿಂತೆ ಜಾಣೆ ದೇಹವು ನೀನೆ ಪ್ರಾಣವು ನೀನೆ ನನ್ನಾಣೆ ಸುಳ್ಳಲ್ಲ ಜಾಣೆ ನನ್ನಾಣೆ ಸುಳ್ಳಲ್ಲ ಜಾಣೆ. ಐಸೆ